ಅಧ್ಯಾತ್ಮದಲ್ಲಿ ಸಾಧಕಿಯರ ಹೆಸರು ಹೇಳಿದ ತಕ್ಷಣ ನಾವು ಅಕ್ಕಮಹಾದೇವಿ, ಆ, ಆ, ಇಲ್ಲ ಲಲ್ಲೇಶ್ವರಿ, ಮೀರಾಬಾಯಿ ಅಂತ ಹೀಗೆ ಒಂದಷ್ಟು ಬೆರಳೆಣಿಕೆಯಷ್ಟು ಹೆಸರು ಮಾತ್ರ ಹೇಳೋದಾಗಿದೆ. ಹಾಗಂತ ಇಲ್ಲ ಅಂತಲ್ಲ. ಮೂಡ್ ಸ್ವಿಂಗ್ಸ್ ಅನ್ನುವಂಥದ್ದೊಳಗೊಂದು ಪಟ್ಟ ಕೊಟ್ಬಿಡ್ತಾರೆ. ಅವಳಿಗೇನು ಮೂಡಿ ತರ ಬಿಹೇವ್ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು. ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ ಆ ರೀತಿ ಆದಾಗ ಸೊ ಹೆಣ್ಣು ತನಗೆ ತಾನು ಆ ಆ ಕಾಲಮಾನಕ್ಕೆ ಪ್ರಸ್ತುತಳು ಅಂತ ಅನ್ನಿಸ್ಕೋಬೇಕು ಅಂತ ಅಂದಾಗ ಅವಳಿಗೆ ಆಟೋಮೆಟಿಕಲಿ ಆತುರ ಇದ್ದೇ ಇರುತ್ತೆ, ವ್ಯಾಲಿಡೇಷನ್ ಸೀಕಿಂಗ್. ಹೌದು, ರಿಲಿಜನ್ ಅನ್ನೋದಿಲ್ಲ ಅಧ್ಯಾತ್ಮಕ್ಕೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡೇನೆ ಇನ್ಫ್ಲುಯೆನ್ಸ್ಗೆ ಮನೇಲೆ ಪ್ರಾಕ್ಟೀಸ್ ಮಾಡ್ಕೊಳಕ್ ಹೋಗ್ಬಿಡ್ತಾರೆ. ಮನಸ್ಸು ಮತ್ತು ದೇಹ ಎರಡೂ ಒಂದು ಸಂಭಾಷಣೆಯಲ್ಲಿ ಯಾವತ್ತೂ ಇರುತ್ತೆ. ದರ್ ಇಸ್ ಅ ಸೈಂಟಿಫಿಕ್ ಪ್ರೂಫ್. ನಮ್ಮ ಗಟ್ ಬ್ರೈನ್ ಆಕ್ಸೆಸ್ ಅಂತಾನೆ ಇದೆ. ನಮ್ಮ ಹೊಟ್ಟೆ ಮತ್ತು ನಮ್ಮ ಮೆದುಳು ಇಟ್ ಇಸ್ ಕನೆಕ್ಟೆಡ್. ಆ ಒಂದು ಅವರೇ ಶಿಸ್ತನ್ನ ಕಾಪಾಡ್ಕೋಬೇಕು. ದಿನಕ್ಕೆ ನಾನು ಅಟ್ಲೀಸ್ಟ್ ಒಂದು 5 ಪುಟ ಆದ್ರೂ ಓದಿ ಮುಗಿಸ್ಬೇಕು ಅನ್ನುವಂತ ಒಂದು ಶಿಸ್ತು. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಅಮೃತ ಅವರಿದ್ದಾರೆ. ಸರ್ಕಾರಿ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಅಧಿಕಾರಿಯಾಗಿದ್ದಾರೆ. ಇವತ್ತು ಅಧ್ಯಾತ್ಮ ಮತ್ತೆ ಮಹಿಳೆ ಅನ್ನೋ ಟಾಪಿಕ್ ಅಲ್ಲಿ ಈಗ ಚರ್ಚೆ ಆಗತ್ತೆ. ತಮಗೆ ಸ್ವಾಗತ ಅಮೃತ ಅವರೇ. ನಮಸ್ಕಾರ. ಇವತ್ತು ಅಧ್ಯಾತ್ಮ ಮತ್ತೆ ಮಹಿಳೆ ಅನ್ನುವಂತ ಒಂದು ಟಾಪಿಕ್ ನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಾಯ್ತು ಅಂತ ಕೇಳ್ಬೋದಾ? ಹೌದು, ಇದು ಆಯ್ಕೆ ಮಾಡ್ಕೊಳ್ಳೋ ಉದ್ದೇಶ ಏನಂದ್ರೆ ಅಧ್ಯಾತ್ಮ ಅಥವಾ ಸತ್ಯ ಅಂತ ಬಂದಾಗ ಅದರ ಲಿಂಗ ಭೇದವಿಲ್ಲ. ಆತ್ಮಕ್ಕೆ ಲಿಂಗವಿಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ, ಈ ದೇಹಕ್ಕಷ್ಟೇ ಅದು ಇರುತ್ತೆ. ಅಧ್ಯಾತ್ಮ ಎಲ್ಲರಿಗೂ ಅದು ಮುಕ್ತವೇ, ಆದ್ರೆ ಅದನ್ನು ದಾಟಿಸುವಾಗ ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ತಾನಾಗೆ ಅದು ಪುರುಷ ಪ್ರಧಾನವಾಗ್ಬಿಟ್ಟಿರುತ್ತೆ. ನಾವು ಆ ಕಾಲದಿಂದ ನೋಡ್ಕೊಂಡು ಬಂದಾಗ, ಉಪನಿಷತ್ಕಾರ ಕಾಲದಿಂದ ಇವತ್ತು ಯಾರು ಋಷಿಕೆಯರಿದ್ರು, ಗಾರ್ಗಿ ಅಂತ ಋಷಿಕೆಯರು, ಸಾಧಿಕೆಯರು ಇದ್ರು, ಕಾಲಾನಂತರದಲ್ಲಿ ಅವ್ರ ಹೆಸರುಗಳೇ ಎಷ್ಟೋ ಜನಕ್ಕೆ ಮರ್ತೋಗ್ತಾ ಬಂದಂಗೆ ಆಗ್ಬಿಡುತ್ತೆ. ಅಧ್ಯಾತ್ಮ ಅಂದ ತಕ್ಷಣ ಅಲ್ಲಿ ಧರ್ಮಗುರು ಅಂತನೋ ಅಥವಾ ಅಧ್ಯಾತ್ಮದ ಗುರು ಅಂತ ಬಂದಾಗ ಪ್ರಮುಖವಾಗಿ ನಮಗೆ ಮತ್ತೆ ಪುರುಷರೇ ಕಾಣುವಂತಹ ಪರಿಸ್ಥಿತಿ. ಈಗ ತಕ್ಷಣಕ್ಕೆ ಅಧ್ಯಾತ್ಮದಲ್ಲಿ ಸಾಧಕಿಯರ ಹೆಸರು ಹೇಳಿದ ತಕ್ಷಣ ನಾವು ಅಕ್ಕಮಹಾದೇವಿ, ಇಲ್ಲ ಲಲ್ಲೇಶ್ವರಿ, ಮೀರಾಬಾಯಿ ಅಂತ ಹೀಗೆ ಒಂದಷ್ಟು ಬೆರಳೆಣಿಕೆಯಷ್ಟು ಹೆಸರು ಮಾತ್ರ ಹೇಳೋಕಾಗಿದೆ. ಹಾಗಂತ ಇಲ್ಲ ಅಂತಲ್ಲ, ಮಹಿಳೆಯರ ಸಾಧನೆಯಲ್ಲಿ ಇಲ್ಲ ಅಂತಲ್ಲ. ಬೇರೆ ಎಲ್ಲ ಕ್ಷೇತ್ರಗಳು ಹೇಗೆ ಮಹಿಳೆಯರು ಪ್ರಧಾನವಾದ ಕೊಡುಗೆ ಇದೆ, ಹಾಗೆ ಅಧ್ಯಾತ್ಮದಲ್ಲೂ ಕೊಡುಗೆ ಇದೆ. ಆದ್ರೆ ಎಂತದನ್ನ ಮೇನ್ ಸ್ಟ್ರೀಮ್ ಅಲ್ಲಿ ನೋಡಿದಾಗ ಆ ಪ್ರಮುಖ ವೇದಿಕೆಯಲ್ಲಿ, ಮುಖ್ಯ ವೇದಿಕೆಯಲ್ಲಿ ಹೆಚ್ಚಾಗಿ ಪುರುಷರೇ ಕಾಣುವಂಥದ್ದು ಆಗಿರೋದು ಬಗ್ಗೆ ಮಾತಾಡ್ಬೇಕು ಅಂತ. ಸೊ ಅದು ಎಲ್ಲರಿಗೂ ಆಗಿದ್ರು ಕೂಡ ಅದರಿಂದ ಪುರುಷರು ಮೇಲ್ದರ್ಜೆಗೆ ಬರ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆಣ್ಣು ಕೆಲಸ ಮಾಡಿರ್ತಾಳೆ ಅಂತ ಅರ್ಥ. ನಿಜ. ಈ ಒಂದು ಆಧುನಿಕ ಒಂದು ಮಾನಸಿಕ ಒತ್ತಡ ಇರುವಂತಹ ಒಂದು ಕಾಲಮಾನದಲ್ಲಿ ನಾವೇನಿದೀವಿ, ಇವಾಗೆಲ್ಲಾನು ಯಾಂತ್ರಿಕಾನೇ ಆಗೋಗಿದೆ. ಅಂದ್ರೆ ಮೆಕ್ಯಾನಿಕಲ್ ಲೈಫ್ ನ ನಾವು ಲೀಡ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಈ ಒಂದು ಕಾಲಮಾನದಲ್ಲಿ ಈ ಒಂದು ಪರಿವರ್ತನಾ ಅವಧಿ ಅನ್ಬೋದು, ಅಂದ್ರೆ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದೀವಿ ನಾವು. ಈ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಆಧ್ಯಾತ್ಮದ ಅರಿವು ಎಷ್ಟು ಮುಖ್ಯ ಆಗತ್ತೆ, ಆಮೇಲೆ ಯಾಕೆ ಮುಖ್ಯ ಆಗತ್ತೆ? ಈಗ ಹೆಣ್ಣು ಮಗಳು ಅಥವಾ ಮಹಿಳೆ ಅನ್ನುವಂಥದ್ದು ಹೇಗಾಗಿದ್ದಾಳೆ ಅಂತಂದ್ರೆ, ತಾನೂ ಕೂಡ ಬರೀ ಕೌಟುಂಬಿಕ ನಿರ್ವಹಣೆಗೆ ಅಷ್ಟೇ ಸೀಮಿತವಾಗದೇನೆ ಹೊರಗಡೆ ಬಂದು ಗಂಡಿನ ಸರಿ ಸಮಾನಕ್ಕೆ ಅಂತಾನೆ ಹೇಳೋದಾದ್ರೆ, ಗಂಡಿನ ಸರಿ ಸಮಾನಕ್ಕೆ ಎಲ್ಲಾ ಒಂದು ರಂಗದಲ್ಲೂ ತನ್ನ ತೊಡಗಿಸ್ಕೊಂಡಿದ್ದಾಳೆ. ಈ ಒಂದು ನಿಟ್ಟಿನಲ್ಲಿ ಸಹಜವಾಗಿ ಆಕೆಗೆ ಫಿಸಿಯಾಲಜಿಕಲ್ ಚಾಲೆಂಜಸ್ ಇರುತ್ತೆ. ಅಂದ್ರೆ ಶಾರೀರಿಕವಾಗಿ ಕೂಡ ಚಾಲೆಂಜಸ್ ಇರುತ್ತೆ, ಮಾನಸಿಕವಾಗಿ ಕೂಡ ಚಾಲೆಂಜಸ್ ಇರುತ್ತೆ. ಆಗ್ಲೇ ಹೇಳಿದ ಹಾಗೆ ಇದೊಂದು ಪರಿವರ್ತನೆಯ ಅವಧಿ ಅಂತ ಹೇಳ್ಬೋದು. ಅಂದ್ರೆ ಟ್ರಾನ್ಸಿಷನ್ ಫೇಸ್, ಜೆನ್ಜಿ ಅಂತ ಏನ್ ಹೇಳ್ತೀವಿ. ಸೊ ಇವಾಗ ಏನ್ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಹೆಣ್ಮಕ್ಳುನು ಮುಂಚೆ ಏನೋ ಓದಿಸ್ಬೇಕು, ಮದ್ವೆ ಮಾಡ್ಬೇಕು, ಅವಳಗ್ ಮಗು ಆಗ್ಬೇಕು, ಈ ರೀತಿ ಒಂದು ನಡ್ಕೊಂಡ್ ಬಂದಂತಹ ಪದ್ಧತಿ. ಆದ್ರೆ ಇವಾಗ ಆತರ ಆಗಿಲ್ಲ. ದುಡಿಬೇಕು, ಓದ್ಬೇಕು, ದುಡಿಬೇಕು, ತನ್ನ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ನಂಬಿಕೆ, ಅಂದ್ರೆ ಬಿಲೀಫ್ ಸಿಸ್ಟಮ್ ಅನ್ನ ಮನೆಯಿಂದಾನೇನೆ
ಹಾಕ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಹೆಣ್ಣು ಬರೀ ಒಂದು ಕುಟುಂಬ ನಿರ್ವಹಣೆ ಅಷ್ಟೇ ಅಲ್ಲದೆ ತಾನು ಎಲ್ಲಾ ರಂಗದಲ್ಲೂ ತನ್ನನ್ನ ತಾನು ತೊಡಗಿಸ್ಕೊಳ್ತಾ ಇರೋದ್ರಿಂದ ಈಗ ಆಕೆಗೆ ಒಂದು ಆಧ್ಯಾತ್ಮದ ಮೇಲೆ ಅರಿವು ಬಹಳ ಮುಖ್ಯವಾಗಿದೆ. ಯಾಕೆ ಅಂತಂದ್ರೆ ಬರೀ ಆ ಇದ್ರಲ್ಲಿ ಏನಾಗುತ್ತೆ, ಮಾನಸಿಕವಾಗಿ ಕೂಡ ತನ್ನನ್ನ ತಾನು ಸದೃಢವನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಮತ್ತೆ ಟ್ರಾನ್ಸಿಷನ್ ಫೇಸ್ ಯಾವಾಗ್ಲೂ ಏನಾದ್ರೂ ಒಂದು ಬದಲಾವಣೆಗಳಾಗ್ತಿದೆ ಅಂತ ಅಂದಾಗ ಸಾಮಾನ್ಯವಾಗಿ ಅಲ್ಲಿ ತೊಳಲಾಟಗಳು ಬಹಳ ಸಹಜ. ಹಾಗಾಗಿ ಈ ಕಾಲಮಾನದಲ್ಲಿ ಬಹುಶಃ ಅಧ್ಯಾತ್ಮದ ಅರಿವು, ಅದ್ರ ಬಗ್ಗೆ ಇದ್ ಮಾಡಿದ್ರೆ ಸರಿನಾ ತಪ್ಪಾ, ನಾನ್ ಏನ್ ಮಾಡ್ಬೇಕು, ನನ್ಗೇನ್ ಸೂಕ್ತ, ನನ್ನಲ್ಲಿರುವಂತಹ ಕೆಲವು ನಂಬಿಕೆಗಳು ಸರಿನಾ ತಪ್ಪಾ, ಇದ್ರ ತುಂಬಾ ಪ್ರಶ್ನೆಗಳು ಒಂದ್ ಹೆಣ್ಣಿಗೆ ಕಾಡತ್ತೆ. ಯಾಕಂದ್ರೆ ಅದೇ ಹೇಳ್ದಾಗೆ ಶಾರೀರಿಕವಾಗಿ ಕೂಡ ಚಾಲೆಂಜಸ್ ಇರುತ್ತೆ. ಒಂದು ಸ್ಟಿಗ್ಮಾ ಅನ್ನೋದಿದೆ, ಮೆನ್ಸ್ಟ್ರುಯಲ್ ಸ್ಟಿಗ್ಮಾ ಅನ್ನೋದಿದೆ. ಈ ಒಂದು ಪೂಜೆ ಪುನಸ್ಕಾರ ನಾನ್ ಮಾಡ್ಬೋದಾ ಮಾಡ್ಬಾರ್ದಾ, ಈ ಒಂದು ಪಾರಾಯಣ ನಾನ್ ಮಾಡ್ಬೋದಾ ಮಾಡ್ಬಾರ್ದಾ, ಏನಾದ್ರೂ ತಪ್ಪು ಮಾಡ್ಬಿಟ್ರೆ ಏನ ಶಾಪ ಆಗ್ಬಿಡತ್ತಾ, ನಾನ್ ಈ ದಿನ ಉಪವಾಸ ಮಾಡ್ಬೇಕಾ, ಈ ಹರಕೆ ಹೊತ್ಕೊಂಡ್ರೇನೆ ದೇವ್ರ ನನ್ಗ್ ಒಲಿಯೋದಾ, ಆಮೇಲೆ ನಮ್ಮ ಅಜ್ಜಿ ಈ ತರ ಮಾಡ್ಕೊಂಡ್ ಬಂದಿದ್ರು ಪದ್ಧತಿ, ಈಗ ನಾನ್ ಕೆಲ್ಸಕ್ ಹೋಗ್ಬೇಕು, ನನ್ಗಷ್ಟೇ ಒಂದು ಕಟ್ಟುನಿಟ್ಟಾಗಿ, ಅಂದ್ರೆ ಇದು ಹೇಗಾಗ್ಬಿಟ್ಟಿದೆ, ಒಂದು ಸಾಂಪ್ರದಾಯಿಕವಾಗಿ ಬಂದಂತಹ ಒಂದು ವ್ಯವಸ್ಥೆ ಈಗ ಒಂದು ಕಟ್ಟುಪಾಡು ಆಗುವಂತಹ ಒಂದು ಕಾಲಮಾನ ಆಗ್ಬಿಟ್ಟಿದೆ. ಬಿಕಾಸ್ ಮತ್ತೆ ಅಗೇನ್ ಕಸ್ಟಮೈಸೇಷನ್ ಅಂತ ಹೇಳ್ಬೋದು. ಆಯಾ ಒಂದು ಕಾಲಾವಧಿಗೆ ತಕ್ಕಂತೆ ಆ ಒಂದು ಸಾಂಪ್ರದಾಯಿಕವಾಗಿ ಬಂದಂತದ್ದು ಆ ಬಿಲೀಫ್ ನ ಈಗ ನಾವು ಚೇಂಜ್ ಮಾಡುವಂತಹ ಕಾಲ, ಅಥವಾ ನಮಗೆ ಒಗ್ಗೋ ತರ ನಾವ್ ಅದನ್ನ ಕಸ್ಟಮೈಸ್ ಮಾಡ್ಕೊಳ್ಳುವಂಥದ್ದು ಈಗ ಅನಿವಾರ್ಯ ಆಗೋಗಿರೋದ್ರಿಂದ ಮಹಿಳೆಗೆ ಆಧ್ಯಾತ್ಮದ ಅರಿವು ಮತ್ತು ಅದರ ಬಗ್ಗೆ ಅವಳು ಇರುವಂತಹ ಸ್ಪಷ್ಟತೆ ತುಂಬಾ ಮುಖ್ಯ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ಮತ್ತೆ ನನಗೂ ಅನ್ಸೋದು ಹಾಗೆ ನೀವು ಹೇಳ್ದಂಗೆ ವಿದ್ಯಾಭ್ಯಾಸದಲ್ಲಿ ಮತ್ತೆ ವೃತ್ತಿಯಲ್ಲಿ ಒಂದು ಅಸ್ಮಿತೆಯನ್ನ ಕಂಡುಕೊಳ್ಳುವಾಗ ನೀವು ಹೇಳ್ದಂಗೆ ಆಧ್ಯಾತ್ಮಿಕವಾಗೂ ತನ್ನದೊಂದು ಅಸ್ಮಿತೆಯನ್ನ ಕಂಡುಕೊಳ್ಳೋ ಅವಶ್ಯಕತೆ ಕೂಡ ಇರುತ್ತೆ. ಅದು ಇನ್ಕಂಪ್ಲೀಟ್ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ನೀವು ಹೇಳ್ದಂಗೆ ಈಗ ಒಂದ್ ತಲೆಮಾರು 2 ತಲೆಮಾರಿಂದ ವಿದ್ಯಾಭ್ಯಾಸ ಕೆಲಸ ಸಿಕ್ಕಿ ಬಂದಂತ ಮಹಿಳೆಯರು ಇದ್ದಾರೆ. ಎಷ್ಟೋ ಕಡೆ ಈಗ್ಲೂ ತಮ್ಮ ಮನೆಯಲ್ಲೇ ಮೊದಲ ಬಾರಿ ಕೆಲಸಕ್ಕೆ ಹೋಗ್ತಿರೋಂತ ಮಹಿಳೆಯರು ಇದ್ದಾರೆ. ಎಷ್ಟೋ ಮನೆಗಳಲ್ಲಿ ಇವತ್ತು ಕೂಡ ತಲಾಂತರದಿಂದ ಮನೆ ಕೆಲಸಕ್ಕೆ ಕಳ್ಸಿದ್ರು ಹೆಣ್ಮಕ್ಳು ಕೂಡ ಇವತ್ತು ಇದ್ದಾರೆ. ಎಲ್ಲಾ ತರದ ಸ್ಥಳದ ಪರಿಸ್ಥಿತಿಗಳು ನಾವು ನೋಡ್ತಾ ಇದೀವಿ. ಎಲ್ಲ ಕಡೆಯೂ ಕೊನೆಗೆ ಒಂದಲ್ಲ ಒಂದು ಅಸ್ಮಿತೆ ನಮಗೆ, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಅದು ಕಾಡ್ತಿರತ್ತೆ. ಗಂಡಸಿನ ಸವಾಲುಗಳು ಇದೇ ಅಸ್ಮಿತೆಯನ್ನ ಕಂಡುಕೊಳ್ಳುವಾಗ ಅವನ ಸವಾಲುಗಳು ಬೇರೆ ಆಗ್ಬಹುದು, ಹೆಣ್ಣಿಗೆ ಕಂಡುಕೊಳ್ಳುವ ಸವಾಲುಗಳು ಬೇರೆ ಆಗ್ಬೋದು. ಯಾಕಂದ್ರೆ ನೀವು ಹೇಳ್ದಂಗೆ ಸೋಷಿಯಲ್ ಸ್ಟಿಗ್ಮಾ ಮತ್ತೆ ಡಿಕೋಟಮಿ ಎಲ್ಲ ನಮಗೆ ಎದುರಾಗ್ತಾ ಬರ್ತಿರುತ್ತೆ. ಕೊನೆಗೆ ಸವಾಲುಗಳೇ. ಬಟ್ ಅದು ಯಾವ ರೀತಿ ಎದುರಿಸ್ತೀವಿ ಇದ್ರಲ್ಲಿ ಮತ್ತೆ ವ್ಯತ್ಯಾಸ ನಾವು ಸಮಾಜ ಮಾಡ್ಕೊಟ್ಬಿಟ್ಟಿದೆ ಅದನ್ನ. ಸೊ ಅಧ್ಯಾತ್ಮ ಅಂತ ಬಂದಾಗ ಅಲ್ಲೂ ಆಕೆಗೆ ಅಸ್ಮಿತೆಯನ್ನ ಕಂಡುಕೊಳ್ಳುವ ಅವಕಾಶ ಇದೆ. ಅದಕ್ಕೆ ಬಹುಶಃ ಅಡಚಣೆ ಏನು ಅಂತ ನಿಮ್ಗೆ ಅನ್ನಿಸ್ಬೋದು? ಯಾವ ರೀತಿಯ ಅಡಚಣೆಗಳಾಗ್ತಿದೆ ಸಾಮಾನ್ಯವಾಗಿ? ಅಡಚಣೆಗಳು ಅಂತ ಬಂದಾಗ ಅದು ಮತ್ತೆ ರೂಟ್ ಕಾಸು ನಂಬಿಕೆ ವ್ಯವಸ್ಥೆ ಮೇಲೆ ಬರುತ್ತೆ. ಅಂದ್ರೆ ಬಿಲೀಫ್ ಸಿಸ್ಟಮ್. ಈ ಬಿಲೀಫ್ ಸಿಸ್ಟಮ್ ಅನ್ನುವಂಥದ್ದು ಒಂದು ಹೆಣ್ಣಿಗೆ ತನ್ನ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಮನೆ ಇರಬಹುದು, ಅವಳಿರುವಂತಹ ಒಂದು ಪ್ರದೇಶ, ಆಮೇಲೆ ಅವಳು ಬಂದಂತ ಒಂದು ಸಂಸ್ಕಾರಗಳು, ಮನೆಯಲ್ಲಿ ಏನ್ ಹೇಳ್ಕೊಟ್ಟಿರ್ತಾರೆ ಮುಂಚೆಯಿಂದ. ಸೊ ಆ ಒಂದು ಅದು ಕೆಲವೊಂದ್ಸಲ ಅಡಚಣೆಗಳು ಆಗುತ್ತೆ, ಕೆಲವೊಂದ್ಸಲ ಸ್ಟಬ್ಬನ್ ಬಿಲೀಫ್ ಆಗಿ ಕುತ್ಕೊಂಡ್ಬಿಡುತ್ತೆ. ಅದರಿಂದ ಹೊರ ಬರೋದಕ್ಕೇನೆ ಅವ್ಳು ಕಷ್ಟ ಪಡ್ತಾ ಇರ್ತಾಳೆ. ಆದ್ರೂ ಅದು ತಲತಲಾಂತರದಿಂದ ನಡ್ಕೊಂಡ್ ಬಂದಿದೆ ಅಂತ ಅಂದಾಗ, ಯಾರೋ ಒಬ್ರು ಚೇಂಜ್ ಮಾಡ್ಬೇಕು ಅಂತ ಅಂದಾಗನೇ ಅದು ಸಮಸ್ಯೆಗಳು. ಇದೊಂದು ಅಡಚಣೆ ಅಂತ ಹೇಳ್ಬೋದು. ಆಮೇಲೆ ಮೋರ್ ಇಸ್ ಲೈಕ್ ಇನ್ಫಾರ್ಮೇಶನ್ ಲೋಡ್ ಅನ್ನುವಂಥದ್ದು ಜಾಸ್ತಿ ಆಗಿದೆ ನಮ್ಗೆ. ಇನ್ಫಾರ್ಮೇಶನ್ ಈಗ ಟಿಪ್ ಆಫ್ ದ ಫಿಂಗರ್ಸ್, ಪ್ರತಿ ಒಂದೂನು ನಮ್ಗೆ ಎಲ್ಲಾ ಏನೇ ಒಂದು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಅದನ್ನ ಕ್ರೋಢೀಕರಿಸಿ ನಮ್ಮ ಮುಂದೆ ಪ್ರಸ್ತುತ ಪಡಿಸುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇದೆ. ಆದ್ರೆ ಅದ್ರಲ್ಲಿ ಯಾವ್ದು ಸೂಕ್ತ, ನಾನ್ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಬಂದಾಗ ಅಲ್ಲಿ ವ್ಯಕ್ತಿಗತವಾಗಿ ಒಬ್ಬ ನಿಂತು ನಮ್ಗೆ ಮೆಂಟಲ್ ಮಾಡಿದ್ರೇನೆ ಸೂಕ್ತ ಆಗತ್ತೆ ಹೊರತು, ನಾವೇ ಅದನ್ನ ಆಯ್ಕೆ ಮಾಡ್ಕೊಳಕ್ ಬಂದಾಗ ಎಡುವಂತಹ ಒಂದು ಪರಿಸ್ಥಿತಿಗಳು ಅಥವಾ ಇದು ಸರಿ, ಇದು ನನಗೆ ಸೂಕ್ತ ಅನ್ನೋ ಅದ್ರ ಬಗ್ಗೆ ಗೊಂದಲಗಳು ಕಾಡ್ತಾ ಹೋಗುತ್ತೆ. ಮತ್ತೆ ಸ್ಪಷ್ಟವಾದಂತಹ ಒಂದು ನಿಲುವನ್ನ ಆಕೆ ತಲುಪ್ಲಿಕ್ಕೆ ಆಗೋದಿಲ್ಲ. ಇದು ಇನ್ಫಾರ್ಮೇಶನ್ ಓವರ್ಲೋಡ್ ಅನ್ನುವಂಥದ್ದು ಬಹಳ ಒಂದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ.
ಎಷ್ಟೇ ಹೇಳ್ಬೋದು ನಮ್ಮ ಹತ್ರ ಗ್ಯಾಡ್ಜೆಟ್ಸ್ ಒಳ್ಳೊಳ್ಳೆ ಅವಕಾಶಗಳಿದೆ, ಅದ್ರದ್ದು ಪ್ರೋಸು ಇದೆ ಕಾನ್ಸು ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಆಧ್ಯಾತ್ಮ ಅಂತ ಅಂದಾಗ ಇಲ್ಲಿ ಇನ್ಸ್ಟೆಂಟ್ ಆಗಿ ರಿಸಲ್ಟ್ಸ್ ನ ಪಡ್ಕೊಳ್ಳುವಂತಹ ಒಂದು ಇದಕ್ ಹೋಗ್ತಾರೆ. ನನ್ಗೇನೋ ಒಂದ್ ಕಷ್ಟ ಇದೆ, ನನ್ಗೆ ಅದು ನಿವಾರಣೆ ಆಗ್ಬೇಕು, ಸೊ ನಾನು ಇದನ್ನ ಮಾಡಿದ್ರೆ ಈಗ 21 ದಿನ ನಾನೇನೋ ಮಾಡ್ಬೇಕು, ಅಥವಾ ಇಷ್ಟು ಒಂದು ಸಂಕಲ್ಪ ತಗೊಂಡು ನಾನು ಈ ಒಂದು ಸ್ತೋತ್ರಗಳನ್ನ ಹೇಳಿದ್ರೆ, ಈ ಒಂದು ಪಾರಾಯಣ ನಾನು ಮಾಡಿದ್ರೆ ನನ್ನ ಇದು ಕಳಿಯತ್ತೆ ಅನ್ನುವಂತಹ ಒಂದು ನಂಬಿಕೆಗಳು ಹೌದು. ಸರಿ, ಅದು ಆಚರಣೆಯಲ್ಲಿ ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದೇನಾ? ಅದಲ್ಲ, ಅದನ್ನ ಹೊರತಾಗಿ ಕೂಡ ಅಧ್ಯಾತ್ಮ ಇದೆ. ಆಮೇಲೆ ಆ ಅಧ್ಯಾತ್ಮದ ಬಗ್ಗೆ ಅರಿವು ಮೂಡಿಸುವಂತದ್ದು ಕಷ್ಟ ಆಗಿದೆ. ಬಿಕಾಸ್ ಈ ಇನ್ಫಾರ್ಮೇಶನ್ ಓವರ್ಲೋಡ್ ಅಂತ ಹೇಳಿದಾಗ ಈ ರೀತಿ ಇನ್ಸ್ಟೆಂಟ್ ಆಗಿ ಬರುವಂತಹ ರಿಸಲ್ಟ್ಸ್ ಬಗ್ಗೆ ಜನರಿಗೆ ಕುತೂಹಲ ಮತ್ತೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಹೊರತು ತನ್ನನ್ನು ತಾನು ಅರ್ಥಕೊಳ್ಳುವಂಥದ್ದು ಅಥವಾ ಕನ್ಸಿಸ್ಟೆಂಟ್ ಆಗಿ ಅದ್ರ ಬಗ್ಗೆ ಕೆಲಸ ಮಾಡ್ಬೇಕು ಅಂತ ಅಂದಾಗ ಸಹಜವಾಗಿ ವಿ ಆರ್ ಮೆಂಟಲ್ ಲೆಥಾರ್ಜಿ ಅಂತ ಹೇಳ್ತೀವಿ, ಲೇಸಿನೆಸ್ ಅನ್ನುವಂಥದ್ದು ಬಂದ್ಬಿಡುತ್ತೆ. ಸೊ ಹಾಗಾಗಿ ನಿಜವಾದಂತಹ ಒಂದು ಕಂಡುಕೊಳ್ಳುವಿಕೆ, ಆಧ್ಯಾತ್ಮದಲ್ಲಿ ತನ್ನ ಅಸ್ಮಿತೆಯನ್ನ ನಿಜವಾಗಿ ಕಂಡುಕೊಳ್ಳೋದಿಕ್ಕೆ ನಮ್ಗೆ ತುಂಬಾ ಅಬ್ಸ್ಟ್ರಕ್ಷನ್, ಈ ಅಡಚಣೆಗಳು. ಬಿಕಾಸ್ ಫೋನ್ ಅನ್ನುವಂಥದ್ದು ಎಲ್ಲಾರ ಹತ್ರ ಇದೆ, ಇಂಟರ್ನೆಟ್ ಅನ್ನುವಂಥದ್ದು ಎಲ್ಲಾರು ಬಳಸ್ತಾರೆ. ಸೊ ಹಾಗಾಗಿ ಅಂತ ಇನ್ಫಾರ್ಮೇಶನ್ಸ್, ಅನ್ನೆಸೆಸರಿ ಕ್ವಾಕ್ಸ್, ಸೊ ಈ ರೀತಿ ಅವ್ರಿಗೆ ದಿಕ್ಕು ತಪ್ಪಿಸ್ತಾ ಹೋಗ್ತಾರೆ. ಇದೊಂದು ಹೇಳ್ಬೋದು. ಇನ್ನೊಂದು, ಆಕೆ ಕೂಡ ಈಗ ಮನೇನೂ ನಿರ್ವಹಣೆ ಮಾಡ್ಬೇಕು, ಆಫೀಸಲ್ಲೂ ನಿರ್ವಹಣೆ ಮಾಡ್ಬೇಕು. ಸೊ ಈ ಒಂದು ಜಂಜಾಟದಲ್ಲಿ ಅವಳ ಶಾರೀರಿಕವಾಗಿ ಕೂಡ ಶಿ ವಿಲ್ ಬಿ ಗೋಯಿಂಗ್ ಥ್ರೂ ಸಮ್ ಫೇಸ್. ಅಂದ್ರೆ ಹೇಳಿದಾಗೆ ಫಿಸಿಯಾಲಜಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ಒಂದ್ ಹೆಣ್ಣು ಹೇಗೆ ಅಂದ್ರೆ ಗಂಡದ ತರ ಮೂಡ್ ಸ್ವಿಂಗ್ಸ್ ಅನ್ನುವಂಥದ್ದು ಅವಳಿಗೊಂದು ಪಟ್ಟ ಕೊಟ್ಬಿಡ್ತಾರೆ, ಅವಳಿಗೇನು ಮೂಡಿ ತರ ಬಿಹೇವ್ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು. ಏನಾಗುತ್ತೆ ಆಕೆ ಸಹಜವಾಗಿನೇ ಅದೊಂದು ಇನ್ನೊಂದು ಜೀವ ಸೃಷ್ಟಿ ಮಾಡುವಂತಹ ಒಂದು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ ಅಂತಂದ್ರೆ ಅವಳಿಗೆ ಸ್ವಲ್ಪ ಜಾಸ್ತಿ ಸೂಕ್ಷ್ಮವಾಗಿ ಇರುವಂತದ್ದನ್ನು ಅವಳಲ್ಲಿ ಇನ್ಬಿಲ್ಟ್ ಮಾಡ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಅವಳು ಬಾಲ್ಯಾವಸ್ಥೆಯಲ್ಲಿ ಒಂಥರ, ಪ್ರೌಢಾವಸ್ಥೆಗೆ ಬಂದಾಗ ಒಂಥರ, ಯೌವನಾವಸ್ಥೆಯಲ್ಲಿ ಒಂಥರ, ಮತ್ತೆ ಸಂತಾನೋತ್ಪತ್ತಿ ಆಗುವಂತಹ ಒಂದು ಕಾಲಮಾನದಲ್ಲಿ ಅವಳ ಒಂದು ವಿಚಾರ ಎಲ್ಲ ಬದಲಾಗ್ತಾ ಹೋಗುತ್ತೆ. ಇನ್ನು ಮೋಸ್ಟ್ ಚಾಲೆಂಜಿಂಗ್ ಫೇಸ್ ಅಂತ ಅಂದ್ರೆ ಈ ಮೆನೋಪಾಸ್, ಅಂದ್ರೆ ಋತು ಬಂಧ ಆಗುವಾಗ ಅಂತೂ ಇನ್ನೂ ತುಂಬಾ ಕಷ್ಟಪಡ್ತಾಳೆ. ಯಾಕಂದ್ರೆ ಸಂತಾನೋತ್ಪತ್ತಿವರೆಗೂ ಆಕೆಗೆ ಕೊಡುವಂತಹ ಒಂದು ಅಟೆನ್ಷನ್ ಋತು, ಅವಳ ಒಂದು ಮೆನೋಪಾಸ್ ಟೈಮ್ ನಲ್ಲಿ ಆಕೆಯನ್ನ ನಾವು ತೀರಾ ನೆಗ್ಲೆಕ್ಟ್ ಮಾಡುವಾಗ ಆಕೆ ಮಾನಸಿಕವಾಗಿ ತುಂಬಾ ತೊಳಲಾಡ್ತಾಳೆ. ಸೊ ಈ ಒಂದು ಅವಳ ಒಂದು ಆರೋಗ್ಯಕರವಾದಂತಹ ವೃದ್ಧಾಪ್ಯವನ್ನ ಅವಳು ಹೊಂದಬೇಕು ಅಂತ ಅಂದ್ರೆ ಅವಳಿಗೆ ಒಂದು ಪ್ರೌಢಾವಸ್ಥೆಯಿಂದಾನೇ ಆಕೆಗೆ ಒಂದು ಆಧ್ಯಾತ್ಮದ ಬಗ್ಗೆ, ಅದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಅರಿವು ಬಹಳ ಮುಖ್ಯ ಆಗತ್ತೆ. ಸೊ ಈ ಫಿಸಿಯಾಲಜಿಕಲ್ ಕೂಡ ಅವಳಿಗೆ ಒಂದು ಅಡಚಣೆನೆ ಅಂತ ಹೇಳ್ಬೋದು. ನಿಜ, ಆ ಅಡಚಣೆನ ಸವಾಲಾಗಿ, ಮತ್ತೆ ಅದು ಕೂಡ ದೇಹ ನಾನು ಅಲ್ಲ, ನಂದು ಅಲ್ಲ, ಇದೊಂದು ಟೂಲ್ ಅನ್ನಾಗದ ಆ ಅರಿವು ಮೂಡಿಸೋದು ಕೂಡ ಅಧ್ಯಾತ್ಮದಲ್ಲಿ ಸಹಾಯ ಆಗತ್ತೆ ಅಂತ ನೀವು ಹೇಳ್ತಿದ್ದೀರ. ಸೊ ಆ ದೇಹಾಭಿಮಾನ ಯಾವ ರೀತಿ ಅದನ್ನ ನಾವು ಪರಿಗಣಿಸ್ಬೇಕು, ಅದು ಹೇಗೆ ತುಂಬಾ ಕಷ್ಟನೇ ಅಲ್ವಾ? ಮತ್ತೆ ಹೇಳಿದ್ನಲ್ಲ, ಎಲ್ಲಾನು ಇವಾಗ ಈ ಕಾಸ್ಮೆಟಿಕ್ ಜಗತ್ತಾಗ್ಬಿಟ್ಟಿದೆ. ಪ್ರತಿಯೊಂದನು ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ, ಆ ರೀತಿ ಆದಾಗ ಸೊ ಹೆಣ್ಣು ತನಗೆ ತಾನು ಆ ಕಾಲಮಾನಕ್ಕೆ ಪ್ರಸ್ತುತಳು ಅಂತ ಅನ್ನಿಸ್ಕೋಬೇಕು ಅಂತ ಅಂದಾಗ ಅವ್ಳಿಗೆ ಆಟೋಮೆಟಿಕಲಿ ಹಾತುರ ಇದೇ ಇರುತ್ತೆ, ವ್ಯಾಲಿಡೇಷನ್ ಸೀಕಿಂಗ್. ಹೌದು, ಅದು ನೀವೆಲ್ಲ ವ್ಯಾಲಿಡೇಷನ್, ಮತ್ತೆ ಎಲ್ಲರೂ ಒಂದು ಪರಿಸರ ಅಥವಾ ತನ್ನ ಪರಿಸರ ಹೇಗಿದೆ ಅದ್ರ ಜೊತೆಗೆ ಹಾಗೆ ಅದ್ರ ಜೊತೆಗೆ ಆ ತಾಳಕ್ಕೆ ತಕ್ಕಂತೆ ಹೋಗುವಂತದ್ದು. ಇಲ್ಲ ಅಂದ್ರೆ ಅದಕ್ಕಿಂತ ಸ್ವಲ್ಪ ಆಚೆ ಇದ್ದ ತಕ್ಷಣ ಅದನ್ನ ಹಿಂದೆಯಿಂದ ಆಡ್ಕೊಳ್ಳೋದಿರ್ಬೋದು, ಅಥವಾ ಡಿಸ್ಕ್ರಿಮಿನೇಟ್ ಮಾಡ್ಬಿಡ್ತಾರೆ, ಲೆಫ್ಟ್ ಔಟ್ ಆಗ್ಬಿಡ್ತೀನಿ, ಫೋಮೋ ಅಂತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಆಗ ಸಂಕುಚಿತಗೊಳ್ತಾಳೆ ಅವಳು. ಹೌದು, ತುಂಬಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ, ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಈ ಎಲ್ಲಾ ಒಂದು ಅವಳು ಫೇಸಸ್ ಆಫ್ ವಿಮೆನ್ ಅಂತ ಏನ್ ಹೇಳ್ತೀವಿ, ಸೊ ಈ ಒಂದು ಇದ್ರಲ್ಲೂ ಕೂಡ ಅವಳೊಂದು ಸಮತ್ವವನ್ನ ಕಾಪಾಡ್ಕೋಬೇಕು ಅಂತ ಅಂದಾಗ ಅವಳಿಗೆ ಸೊ ಆತ್ಮ ಅನ್ನುವಂಥದ್ದು ಬಹಳ ಮುಖ್ಯ. ಇದ್ರ ಬಗ್ಗೆ ಒಂದು ದೃಢವಾದಂತಹ ಒಂದು ಸ್ಪಷ್ಟತೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಹಲವಾರು ಜನಕ್ಕೆ
ಹೆಣ್ಮಕ್ಳು ನಾನು ನೋಡಿದಾಗೆ ಸೆಷನ್ಗೆ ಬರೋರ್ಗೆ ಅಥವಾ ಧ್ಯಾನಕ್ಕೆ ಅಥವಾ ಕ್ಲಾಸಸ್ಗೆ ಅಂತ ಬರೋ ಸಾಮಾನ್ಯ ಹೇಳೋದು, ಅವ್ರಿಗೆ ಒಂದು ಹಂತದವರೆಗೂ ಮನೇಲಿ ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ. ಅದು ಒಂದು ಧರ್ಮದ ಅಂತಲ್ಲ, ಬೇರೆ ಬೇರೆ ಧರ್ಮದಲ್ಲಿ ಇರೋಂಥವ್ರು ಕೂಡ ಧ್ಯಾನಕ್ಕೆ ಅಧ್ಯಾತ್ಮಕ್ಕೆ ಬರೋದ್ರಿಂದ ಅದಕ್ಕೆ ಯಾವ ಧರ್ಮಗಳು ರಿಲಿಜನ್ ಅನ್ನೋದಿಲ್ಲ ಅಧ್ಯಾತ್ಮಕ್ಕೆ. ಸೊ ಎಲ್ಲಾ ಧರ್ಮಗಳದವರು ಬರ್ತಾರೆ ಅಧ್ಯಾತ್ಮ ಅಂತ ಬರುವಾಗ. ಅವ್ರ ಮನೆಗಳಲ್ಲಿ ಆ ಮನೆ ಆಚರಣೆ ಇರುತ್ತಲ್ಲ, ಒಂದು ಹಂತದವರೆಗೂ ಮಾಡಿರ್ತಾರೆ, ಆಮೇಲೆ ಅವ್ರಿಗೆ ಸಾಕು ಅನ್ಸುತ್ತೆ. ಈ ಗಂಡು ಮಕ್ಕಳಿಗೆ ಸಾಕು ಅನ್ನಿಸ್ತಾ ಅಡಚಣೆ ಇಲ್ಲ ಅವ್ರಿಗೆ. ಹಬ್ಬ ಬಂತು ಅಂದ್ರೆ ಗಣಪತಿ ತರ್ತೀವಿ, ಅದಕ್ಕೆ ಬೇಕಾದ ತರಕಾರಿ ತಂದ್ಕೊಡ್ತೀವಿ, ಮುಗೀತು. ಆಮೇಲೆ ಹಬ್ಬದ ಊಟ ಮಾಡ್ತೀವಿ, ನಮ್ಗ್ ಸುಲಭ ಅದು. ಹೆಣ್ಮಕ್ಳಿಗೆ ಅಷ್ಟು ಸಲೀಸಾಗಲ್ಲ. ಹಬ್ಬ ಹರಿದಿನ ಅಂತ ಬಂದಾಗ ತಯಾರಿಗಳು ಅವ್ರಿಗೆ ಜಾಸ್ತಿ ಇರುತ್ತೆ, ಮತ್ತೊಂದಿರುತ್ತೆ. ಸೊ ಕೆಲವರಿಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನನಗೆ ಇದ್ರ ಆಚೆ ಒಂದಿದೆ, ನೀವು ಹೇಳ್ದಂಗೆ ಆ ಅಸ್ಮಿತೆ ಕಡೆ ಗಮನ ಕೊಡಬೇಕು ಅಂತ. ಪಾಪ ತಮಗೆ ಗೊತ್ತಿಲ್ಲದೆ ಆಚರಣೆ ಕಡೆ ಅವ್ರಿಗೆ ಒಲವು ಕಡಿಮೆ ಆದಾಗ ಮನೆಯಲ್ಲೂ ಒತ್ತಡ ಹೆಚ್ಚಾಗ್ಬಿಡುತ್ತೆ ಅವ್ರಿಗೆ. ಮನೇಲೂ ಮುಂಚೆ ಮಾಡ್ತಿದ್ದಿ, ಇವಾಗ ಮಾಡ್ತಿಲ್ಲ, ಯಾವ್ದೋ ಗುರು ಸಹವಾಸ ಮಾಡಿ ತಲೆ ಕೆಟ್ಟೋಗಿದೆ ನಿನ್ಗೆ ಅಂತ ಶುರು ಮಾಡ್ತಾರೆ ಕೆಲವು ಮನೆಗಳಲ್ಲಿ. ಅದು ಒಂದು ಧರ್ಮ ಅಂತ, ಯಾವುದೇ ಧರ್ಮದ ಮಹಿಳೆ ಆಗಿದ್ರು ಕೂಡ ಆ ಕುಟುಂಬದಲ್ಲಿ ಕೆಲವೊಮ್ಮೆ ವಾತಾವರಣವು ಆ ರೀತಿ ಆ ಒತ್ತಡವನ್ನ ತಂದ್ಬಿಡುತ್ತೆ. ನೀವ್ ಹೇಳ್ದಂಗೆ ಇದು ಬರೀ ಅದೊಳೊಬ್ಬಳ ತನ್ನ ಟ್ರಾನ್ಸ್ಫಾರ್ಮೇಶನ್ ಅಷ್ಟೇ ಆಗಿದ್ರೆ ಬಹುಶಃ ಸಮಸ್ಯೆ ಆಗ್ತಿರ್ಲಿಲ್ವೇನೋ. ಆ ಸಮಾಜ ಮತ್ತೆ ಮನೆಯ ಕಟ್ಟುಪಾಡುಗಳು ಗಂಡಸಿಗಿಂತ ಮಹಿಳೆಗೆ ಹೆಚ್ಚು ಅದು ಏನಂತಾರೆ ಪ್ರಭಾವ ಬೀರೋದ್ರಿಂದ, ಮತ್ತೆ ಮನೆಯಲ್ಲೂ ವ್ಯಾಲಿಡೇಷನ್ ಬೇಕಿರತ್ತೆ, ಅಪ್ರೂವಲ್ ಬೇಕಿರತ್ತೆ ಅನ್ನೋ ಮಟ್ಟಿಗೆ ಇರುವಾಗ ಒಳಗೆ ಆ ಯೋಚನಾ ಲಹರಿಯಲ್ಲಿ ವಿವೇಕದ ರೀತಿಯಲ್ಲಿ ಆಕೆ ಬದಲಾಗ್ತಾ ಇದ್ದಾಳೆ ಅಂದಾಗ ಸಾಮಾನ್ಯವಾಗಿ ಹೇಳ್ದಂಗೆ ಗಂಡನೋ ಅಥವಾ ಮಕ್ಕಳು ಅಥವಾ ಅಪ್ಪ ಅಮ್ಮರು ಆತಂಕ ಆಗೋದು ಹೆಚ್ಚು. ಮುಂಚೆ ಹೀಗಿರ್ಲಿವಲ್ಲ, ಈಗೇನೋ ಆ ಆಚರಣೆಗಳಲ್ಲಿ, ನಡವಳಿಕೆಗಳಲ್ಲಿ, ಸ್ವಭಾವದಲ್ಲಿ ಬದಲಾವಣೆ ಕಾಣ್ತಿದೆಯಲ್ಲ ಅಂತ ಆತಂಕಕ್ಕೂ ಒಳಗಾಗ್ತಾರೆ. ನಾವಲ್ಲಿ ಅದನ್ನ ಕೋಪಪ್ ಮಾಡೋದು ಕೂಡ ನೀವು ಹೇಳ್ದಂಗೆ ಅದು ಬರೀ ಆಕೆ ಒಬ್ಬಳದೇ ಕೆಲಸ ಆಗಲ್ಲವಾಗ. ಇಡೀ ಒಂದು ಮನೆಯ, ಒಂದು ಕುಟುಂಬದ, ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಅಥವಾ ಆಫೀಸಲ್ಲಿ ಕೆಲಸ ಮಾಡೋ ಜೊತೆಗಿರ್ತಾರೆ. ಆಕೆಯ ಪರಿಸರವೂ ಅದಕ್ಕೆ ಸಹಕಾರ ಕೊಡ್ಬೇಕಾಗತ್ತೆ, ಆಗ ಮತ್ತಷ್ಟು ಸುಲಭ ಆಗತ್ತೆ. ಮಂಕುತಿಮ್ಮನ ಕಗ್ಗ ಒಂದ್ ನೆನಪಾಗುತ್ತೆ. ಸೊ ಏನು, ಹೊರಗೆ ಕಾರ್ಯಧ್ಯಾನ ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ ನಡೀತಾ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮೂರ್ತಿ ಗಣಪತಿ ಪ್ರತಿಷ್ಠಾಪನೆ ಮಾಡೋದು, ಈಗ ಶ್ರಾವಣ ಮಾಸ ಬರುತ್ತೆ, ಎಲ್ಲಾ ಪೂಜೆಗಳು ಪುನಸ್ಕಾರಗಳು, ಹಿಂಗ್ ಹೊರಗಡೆ ಮಾಡುವಂತಹ ಒಂದು ಸಂಪ್ರದಾಯ ಮಡಿ ಇದೇ ಜಾಸ್ತಿ ಆಗ್ಬಿಡುತ್ತೆ. ಈ ಒಂದು ಒತ್ತಡದಲ್ಲಿ ತಾನು ಏನು ಒಂದು ಕಂಪ್ಲೀಟ್ನೆಸ್ ಅಥವಾ ಒಂದು ಸಾರ್ಥಕತೆನ ಹೇಗ್ ಕಂಡ್ಕೋತಾಳೆ ಅಂತಂದ್ರೆ, ಓಕೆ ಇಷ್ಟು ಈ ಮುಹೂರ್ತದಲ್ಲಿ ನಾನು ಎದ್ದು ಮಾಡ್ದೆ, ಅವಾಗ ಮಾತ್ರ ನನಗೆ ಒಂದು ಪೂರ್ಣ ಫಲ ಸಿಕ್ತು ಅನ್ನುವಂಥದ್ದಷ್ಟಕ್ಕೆ ಅವಳು ತೃಪ್ತಿ ಪಡ್ಕೊಳ್ಬಾರ್ದು. ಅದನ್ನ ಹೊರತಾಗಿ ಕೂಡ ಆಧ್ಯಾತ್ಮ ಇರುವಂತದ್ದು. ಮೂರ್ತ ರೂಪದಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡುವಂಥದ್ದೇ ಅಲ್ಲ, ಅದನ್ನ ಹೊರತಾಗಿ ಕೂಡ, ಅದನ್ನ ಮೀರಿ ಕೂಡ ಒಂದು ಅನುಭವಕ್ಕೆ ನಮ್ಮನ್ನ ನಾವು ಓಪನ್ ಮಾಡ್ಕೋಬೇಕು ಅನ್ನುವಂತ ಒಂದು ಅರಿವು ಒಳಗೆ ಬೇಕಾಗುತ್ತೆ. ಅವಾಗ ಹೊರಗೆ ಕಾರ್ಯಧ್ಯಾನ ಒಳಗದರ ಉದಾಸೀನ, ಹೊರಗೆ ಭಾರ ಒಳಗದರ ತಾತ್ಸಾರ ಅಂತಂದ್ರೆ ಮತ್ತೆ ಅದ್ರಲ್ಲಿ ಕೂಡ ತೊಡಗಿಸ್ಕೊಳ್ಳೇಬೇಕಾಗತ್ತೆ ಅನಿವಾರ್ಯವಾಗಿ. ಅದು ಕೂಡ ನಮ್ಗೊಂದು ಪಾಸಿಟಿವ್ ಆಗೇನೆ ಬರುತ್ತೆ. ಹಾಗಂತ ಅಷ್ಟಕ್ಕೆ ಸೀಮಿತ ನಿಜ. ಹೌದು. ಮತ್ತೆ ನೀವು ಹೇಳಿದಾಗ ಈಗ ಯೋಗ ಮತ್ತೆ ಅಧ್ಯಾತ್ಮ ಅಂತ ಬಂದಾಗ ಅಲ್ಲಿ ಪ್ರಾಕ್ಟೀಸಸ್ ಅಲ್ಲೂ ಕೂಡ ಹಲವಾರು ರೀತಿ ಸವಾಲುಗಳು ಹೆಣ್ಣು ಮಕ್ಕಳಿಗೆ ನೀವು ಹೇಳಿದಂಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಚರ್ಚೆ ಮಾಡ್ತಿದ್ವಿ ಮೀಟಿಂಗ್ ಶುರು ಹಾಕೋ ಮುಂಚೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯೋಗ ಮತ್ತೆ ಧ್ಯಾನ ಅಂತ ಬಂದಾಗ ಅದು ಪ್ರಾಕ್ಟೀಸ್ಗೆ ಆಗಿರುತ್ತೆ. ಈಗ ಪುಸ್ತಕಗಳು ಓದ್ತೀವಿ ಅಧ್ಯಾತ್ಮದ ಬಗ್ಗೆ, ವಿಡಿಯೋಸ್ ನೋಡ್ತೀವಿ ಅಂದಾಗ ಅದು ಬೇರೆ. ನನಗೆ ಅಂತ ಒಂದು ಖಾಸಗಿ ಸಮಯ, ಖಾಸಗಿ ಸ್ಥಳದ ಕೂತದ ನಾನು ಮಾಡಬಹುದು. ಈ ಧ್ಯಾನ ಮತ್ತೆ ಯೋಗ ಅಂತ ಬಂದಾಗ ದೈಹಿಕವಾಗಿ ಅದು ಮಾಡುವಂಥದ್ದು. ಆ ರೀತಿಯಲ್ಲಿ, ಆ ನಿಟ್ಟಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸಂಬಂಧಪಟ್ಟ ಹಾಗೆ? ಈ ಹೆಣ್ಣು ಅಂತ ಬಂದಾಗ ಅವಳಿಗೆ ನಾವು ದೈಹಿಕವಾಗಿ ಮಾತಾಡ್ತೀವಿ ಅಂತ ಅಂದ್ರೆ ಅವಳ ಒಂದು ಮೆನ್ಸ್ಟ್ರಲ್ ಸೈಕಲ್ ಅನ್ನ ನಾವು ಹೊರತಾಗಿ ಮಾತಾಡ್ಲಿಕ್ಕೆ ಬರೋದೇ ಇಲ್ಲ. ಆರೋಗ್ಯದ ವಿಚಾರದಲ್ಲಿ ನಾವು ಮಾತಾಡ್ತೀವಿ ಅಂತ ಅಂದಾಗ ಅವಳ ಪ್ರತಿ ಶೀಸ್ ರಿದಮ್ ವಿತ್ ಹರ್ ಮೆನ್ಸ್ಟ್ರಲ್ ಸೈಕಲ್ ಆಲ್ವೇಸ್. ಸೊ ಹಾಗಾಗಿ ಆಕೆ ಒಂದು 4 ಫೇಸಸ್ ಅನ್ನ ದಾಟ್ತಾ ಇರ್ತಾಳೆ ಪ್ರತಿ ತಿಂಗಳು. ಒಂದು ಅಂಡಾಣುಗಳು ಮೆಚ್ಯೂರ್ ಆಗುವಂಥದ್ದು, ಸೊ ಅದನ್ನ ನಾವು ಫಾಲಿಕ್ಯುಲರ್ ಫೇಸ್ ಅಂತ ಹೇಳ್ತೀವಿ, ಓವ್ಯುಲೇಟರಿ ಫೇಸ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಲೂಟಿಯಲ್ ಫೇಸ್, ಮೆನ್ಸ್ಟ್ರಲ್ ಫೇಸ್. ಈಗ 4 ಹಂತಗಳಲ್ಲಿ ಒಂದು ಮಂತ್ ಒಳಗೂ ಹೀಗೆ ಬೈಫರ್ಕೇಶನ್ಸ್ ಆಗಿರತ್ತೆ.
ಫಾಲಿಕ್ಯುಲರ್ ಫೇಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಬಾಡಿ ಆಲ್ರೆಡಿ ಒಂದು ಎನರ್ಜಿ ಜಾಸ್ತಿ ಇರುತ್ತೆ ಫಾಲಿಕ್ಯುಲರ್ ಫೇಸ್ ಅಲ್ಲಿ. ಸೊ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅಂದ್ರೆ 5th to 14th ಡೇ ಮುಟ್ಟು ನಿಂತ 5ನೇ ಮತ್ತು 5ನೇ ದಿನದಿಂದ 14ನೇ ದಿನದವರೆಗೆ ಆಕೆ ತುಂಬಾ ತನ್ನ ತಾನು ಸ್ವಲ್ಪ ಆಕ್ಟಿವ್ ಆಗಿ ತೊಡಗಿಸ್ಕೊಳ್ಬಹುದು ದೈಹಿಕ ಚಟುವಟಿಕೆಗಳಲ್ಲಿ. ಈಗ ಯೋಗದಲ್ಲೇನೆ ನಾವು ಡೈನಮಿಕ್ ಪ್ರಾಕ್ಟೀಸಸ್ ಗಳು ಇರುತ್ತೆ, ಸ್ವಲ್ಪ ಪ್ಯಾಸಿವ್ ಆಗಿ ಮಾಡುವಂತಹ ಒಂದು ಆಸನಗಳು ಇರುತ್ತೆ. ಸೊ ಈ ಕಸ್ಟಮೈಸೇಷನ್ ಅಗೇನ್ ವೆರಿ ಇಂಪಾರ್ಟೆಂಟ್, ವಿಚ್ ಶುಡ್ ಬಿ ಇನ್ ರಿದಮ್ ವಿತ್ ಹರ್ ಮೆನ್ಸ್ಟ್ರಲ್ ಸೈಕಲ್. ಎಲ್ಲಾ ಒಂದು ಇದ್ರಲ್ಲೂ ನಾನು ಹಾಗೇ ಮಾಡ್ತೀನಿ ಅಂತಂದ್ರೆ ಅದಾಗೋದಿಲ್ಲ. ಬಿಕಾಸ್ ಈಗ ಲ್ಯೂಟಿಯಲ್ ಫೇಸ್ ಅಂತ ಹೇಳಿದೆ, ಆ ಟೈಮಲ್ಲಿ ನೀವೇನಾದ್ರೂ ತುಂಬಾ ಡೈನಮಿಕ್ ಪ್ರಾಕ್ಟೀಸಸ್ ಮಾಡ್ತಾ ಹೋಯ್ತು ಅಂತ ಅಂದ್ರೆ ಆಗ ಇನ್ನೂ ನಿಮ್ಗೆ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ದೇಹದಲ್ಲಿ. ಸೊ ಆಯಾ ಫೇಸ್ ಅಲ್ಲಿ ಅವಳದು ಒಂದು ಹಾರ್ಮೋನಲ್ ಲೆವೆಲ್ಸ್ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ಯೋಗವನ್ನ ಮತ್ತೆ ಅವಳು ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದ್ರಲ್ಲೂ ನಾನು ತುಂಬಾ ಬೆವರಿಳಿಸ್ಬಿಟ್ಟೆ ಯೋಗ ಮಾಡ್ಬಿಟ್ಟು ಆತರ ಆಗೋದಿಲ್ಲ. ಯೋಗ ಇಸ್ ನಾಟ್ ಲೈಕ್ ದಟ್. ನಾನು ಇಷ್ಟು ಸ್ವೆಟ್ ಆಗ್ಬಿಟ್ಟೆ, ನೋ. ಈ ಸಾಮಾನ್ಯ ಹಾಗೆ ಸ್ವೆಟ್ ಆದ್ರೆ ನಮ್ಗೆ ವೇಟ್ ಲಾಸ್ ಆಗ್ಬಿಡುತ್ತೆ, ನಾವು ಆಕ್ಟಿವ್ ಆಗಿರ್ತೀವಿ. ಇಲ್ಲ, ಪ್ರತಿಯೊಂದು ಹಂತದಲ್ಲಿ ಆತರ ಅಲ್ಲ. ಹೆಣ್ಣು ಅಂತ ಬಂದಾಗ ಅವಳನ್ನ ಮೆನ್ಸ್ಚುರೇಷನ್ ಅಂದ್ರೆ ಮೆನ್ಸ್ಟ್ರಲ್ ಪೀರಿಯಡ್ ಅನ್ನ ಜೊತೆಗೆ ರಿದಮಿಕ್ ಆಗೇನೆ ನೋಡಿದ್ರೇನೆ ಸೂಕ್ತ. ಯಾಕೆ ಇದಕ್ಕೆ ಕೇಳಿದೆ ಅಂತಂದ್ರೆ, ಸಾಮಾನ್ಯ ಹಲವಾರು ಜನ ಡಯಟ್ ಮತ್ತೆ ಯೋಗ ಇದೆರಡನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡೇನೆ ಇನ್ಫ್ಲುಯೆನ್ಸ್ಗೆ ಮನೇಲೆ ಪ್ರಾಕ್ಟೀಸ್ ಮಾಡ್ಕೊಳಕ್ ಹೋಗ್ಬಿಡ್ತಾರೆ. ಅದು ಟ್ಯೂಟರ್ ಯಾರು ಅದನ್ನ ಹೇಳ್ಕೊಡ್ತಾರೆ ಅವ್ರ ಹತ್ರ ಹೋಗೇ ಕಲಿಯೋದು ಉತ್ತಮ. ಸಾಮಾನ್ಯ ಎಲ್ರಿಗೂ ಹೇಳ್ತಿರ್ತೀನಿ, ಒಬ್ರು ಡಯಟಿಷಿಯನ್ ಅಂದ ತಕ್ಷಣ ಅವ್ರ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅವ್ರಿಗೆ ಚೆಕ್ ಮಾಡ್ಕೊಳ್ಳಿ. ಯೋಗ ಅಂತ ಹೇಳ್ಕೊಡುವಾಗ ಅವರು ನಿಮ್ಮ ವಯಸ್ಸಿಗೆ ತಕ್ಕಂಗೆ, ನಿಮ್ಮ ಪರಿಸ್ಥಿತಿ ತಕ್ಕಂಗೆ ಅದನ್ನ ಕೋಪ್ ಅಪ್ ಮಾಡಕ್ಕಾಗತ್ತಾ ಆ ಯೋಗ ಕ್ಲಾಸಲ್ಲಿ, ಅದನ್ನ ಕೇಳ್ಕೊಂಡು ನಿಮ್ ಕಮ್ಯುನಿಕೇಟ್ ಮಾಡಿ, ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಫಿಸಿಯಾಲಜಿ ಹೇಗಿದೆ ಎತ್ತ, ಅದನ್ನ ಎಕ್ಸ್ಪ್ರೆಸ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಕೇಟರ್ ಮಾಡಕ್ಕೆ ಅಂತಾನೆ ಫೆಸಿಲಿಟೇಟರ್ಸ್ ಇರ್ತಾರಲ್ಲಿ. ಯೂಟ್ಯೂಬ್ ಅಲ್ಲಿ ಟಿವಿಲಿ ನೋಡಿದಾಗ ಆಗಲ್ಲ ಅದು. ಯಾಕಂದ್ರೆ ಆ ವ್ಯಕ್ತಿ ಗೊತ್ತಿಲ್ಲ ಯಾರು ನೋಡ್ತಾ ಇದಾರೆ ವಿಡಿಯೋ ಅಂತ, ಆ ವ್ಯಕ್ತಿ ಗೊತ್ತಿರಲ್ಲ, ಅವ್ರು ಜನರಲೈಸ್ ಮಾಡಿ ಹೇಳ್ತಿರ್ತಾರೆ. ಸೊ ಹಾಗಿದ್ದಾಗ ವಿಡಿಯೋಸ್ ನೋಡಿ ನಮಗ್ ನಾವೇ ಮನೆ ಮದ್ದು DIY ಮಾಡ್ಕೊಳ್ಳೋದಕ್ಕೆ ಹಲವಾರು ಜನ ಹೋಗ್ತಾರೆ. ಸೊ ಅದನ್ನ ಅದ್ರ ಸಂಬಂಧಪಟ್ಟಂಗೆ ಅದಕ್ಕೆ ಕೇಳ್ಬೇಕಾಗಿ ಬಂತು. ಸೊ ಆ ಹೆಣ್ಮಕ್ಳು ಆದಷ್ಟು ವಿಡಿಯೋಸ್ ನೋಡ್ಕೊಂಡ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಅವರು ಅಲ್ಲಿ ಹೋಗಿ ಕ್ಲಾಸಸ್ ಹೋಗಿ ಕಲಿಯೋದು ಉತ್ತಮ. ಅಂದ್ರೆ ತನ್ನ ದೇಹಕ್ಕೆ ಯಾವ್ದು ಒಗ್ಗುತ್ತಾ ಇದೆ, ಯಾವ್ದು ಒಗ್ಗುತ್ತಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನಗಳು. ಹೌದು, ಕೆಲವ್ರಿಗೆ ಹೋಗಿ ಬರುತ್ತೆ, ಕೆಲವ್ರಿಗೆ ಯೋಗ ಹೋಗಿ ಬರುತ್ತೆ, ಕೆಲವ್ರಿಗೆ ಜಿಮ್ ಸ್ಟ್ರೆಂತ್ ಟ್ರೈನಿಂಗ್ ಅನ್ನುವಂಥದ್ದು ಹೋಗಿ ಬರುತ್ತೆ. ಆಮೇಲೆ ಆಯಾ ಒಂದು ಕಾಲಮಾನದಲ್ಲಿ ಅದನ್ನ ಮಾಡ್ಕೊಳ್ಬೇಕಾಗತ್ತೆ. ಈಗ ಮೆನೋಪಾಸ್ ಟೈಮ್ ಅಲ್ಲಿ ಇರಬಹುದು, ಆ ಟೈಮ್ ಅಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ. ಬಿಕಾಸ್ ಮಸಲ್ ಮಾಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ, ಅವಾಗ ಅದು ಸೂಕ್ತ. ಹೀಗೆ ಒಂದು ನಿಮ್ಗೆ ಯಾರಾದ್ರೂ ಗುರು ಮುಖೇನ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಅಥವಾ ಸೈಂಟಿಫಿಕ್ ಆಗಿ ಅದನ್ನ ತಿಳ್ಕೊಂಡಿರೋರ್ ಮುಖೇನ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮ್ಮ ಶರೀರಕ್ಕೆ ಮತ್ತೆ ನಿಮ್ಮ ಒಂದು ಏಜ್ಗೆ ಯಾವ್ದು ಸೂಕ್ತ. ಮತ್ತೆ ಕೋಮಾರ್ಬಿಡಿಟೀಸ್ ಅಂತ ಇರುತ್ತೆ, ಅಂದ್ರೆ ಕೆಲವ್ರಿಗೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಅಸಾಂಕ್ರಾಮಿಕ ಕಾಯಿಲೆಗಳು, ಥೈರಾಯ್ಡ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಸಿವ್ ಆಗಿರ್ತಾರೆ, PCOD ಕೇಸಸ್ಗಳು ಇರ್ತಾರೆ. ಸೊ ಈ ರೀತಿ ಆದಾಗ ಅವ್ರಿಗೆ ಮಾಡುವಂತಹ ಕಸ್ಟಮೈಸೇಷನ್ ಬೇರೆ ಇರುತ್ತೆ. ಸೊ ಅದನ್ನ ತಿಳ್ಕೊಂಡು ಆಹಾರದ ಬಗ್ಗೆ ಮತ್ತೆ ಪೌಷ್ಟಿಕಾಂಶದ ಬಗ್ಗೆ ಕೂಡ ಅರಿವು ಮೂಡಿಸ್ಕೊಂಡು ಅದನ್ನ ಬದಲಾಯಿಸ್ಕೊಳ್ಳುವಂಥದ್ದು. ಮತ್ತೆ ದೈಹಿಕ ನಿಟ್ಟಿನಲ್ಲೂ ಕೂಡ ಜನರಲೈಸ್ಡ್ ಪ್ರಾಕ್ಟೀಸಸ್ ಎಲ್ಲರಿಗೂ ಆದಂಗೆನೆ ನಾನು ಮಾಡ್ಬಿಟ್ರೆ ಮ್ಯಾಜಿಕ್ ಆಗ್ಬಿಡುತ್ತೆ ಅಂತಂದ್ರೆ ಆಗಲ್ಲ. ಸೊ ಅವ್ರವ್ರ ಒಂದು ದೇಹಕ್ಕೆ ಅನುಗುಣವಾಗಿ ಆಯ್ಕೆ ಮಾಡ್ಕೊಂಡು ಅದನ್ನ ಒಂದು ಫ್ರೇಮ್ ಮಾಡ್ಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ ಯೋಗದ ಬಗ್ಗೆ ನೀವು ಹೇಳ್ದಂಗೆ ಅದು ಯೋಗ ಆಗ್ಲಿ ಅಧ್ಯಾತ್ಮ ಆಗ್ಲಿ ಎರಡು ಕೂಡ ಕಸ್ಟಮೈಸ್. ಪ್ರತಿಯೊಬ್ಬನಿಗೂ ಆ ವ್ಯಕ್ತಿಗೆ ಆ ಸ್ವಧರ್ಮಕ್ಕೆ ತಕ್ಕಂತೆ, ದೇಹದ ಸ್ವಧರ್ಮ, ಮನಸ್ಸಿನ ಸ್ವಧರ್ಮ, ಮತ್ತೆ ಅವ್ರು ಬೆಳೆದು ಬಂದ ಪರಿಸರ, ಇದೆಲ್ಲಕ್ಕೂ ತಕ್ಕಂತೆ ಅನುಗುಣವಾಗಿ ತಮ್ಮ ತಾವು ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಮಾರ್ಗ ಆಯ್ಕೆ ಮಾಡಬೇಕು. ಎಲ್ಲಾ ಮಾರ್ಗಗಳು ಪರಿಣಾಮಕಾರಿಯೇ, ಆದ್ರೆ ನನಗೆ ಸೂಕ್ತವಾದ ಮಾರ್ಗ ಯಾವ್ದು ಅಂತ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತಿದ್ದೀರಾ. ಸೊ ಈ ಯೋಗ ಒಂದು ಅಂತ ಆದ್ರೆ ಮತ್ತೆ ಧ್ಯಾನ ಅಂತ ಬರುತ್ತೆ. ನಾವು ಧ್ಯಾನ ಅಂತ ಬಂದಾಗ ಆಬ್ವಿಯಸ್ಲಿ ಗುರುಗಳನ್ನ ಅಪ್ರೋಚ್ ಮಾಡ್ತೀವಿ. ಹಲವಾರು ವಿಷಯದಲ್ಲಿ ಧ್ಯಾನದ ಕಡೆಗೆ ಹೆಣ್ಣು ಮಕ್ಕಳು ಒಲವು ಕೊಡ್ತಾರೆ. ಕೆಲವೊಂದ್ಸಲಿ ತೀರಾ ಡೆಸ್ಪರೇಟ್
ಆಗಿರ್ತಾರೆ, ಅಂದ್ರೆ ಅಥವಾ ಜೀವನದಲ್ಲಿ ತುಂಬಾ ಹತಾಶರಾಗಿರ್ತಾರೆ, ಖಿನ್ನತೆಗೆ ಒಳಗಾಗಿರ್ತಾರೆ. ಆಗಲೂ ಕೂಡ ಹಲವಾರು ಜನ ಹೆಣ್ಮಕ್ಳು ಆ, ಅಧ್ಯಾತ್ಮದ ಕಡೆಗೆ ಒಲವು ಕೊಡೋದಿದೆ. ಧ್ಯಾನ ಮತ್ತೊಂದು ಅಂತ ಒಲವು ಕೊಡೋದು ಸಹಜವೇ. ಅದು ಕೆಲಸದಲ್ಲಿರ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲಿರ್ಬೋದು, ನಾನಾ ಕಾರಣಗಳಿಗೆ ಒಂದಲ್ಲ ಒಂದು ಒತ್ತಡಕ್ಕೆ ಬರ್ತಾರೆ. ಸೊ ಆತರ ಬರುವಾಗ ಮೆಂಟಲಿ ಎಷ್ಟು ಪ್ರಿಪೇರ್ಡ್ ಇರಬೇಕು ಅಂದ್ರೆ, ಇನ್ಸ್ಟೆಡ್ ಆಫ್ ಬಿಕಮಿಂಗ್ ವಲ್ನರಬಲ್, ಆ ವಲ್ನರಬಲ್ ಆಗೋದಕ್ಕೂ ತಾರ್ಕಿಕವಾಗಿ ಅದನ್ನ ಪ್ರವೇಶ ಮಾಡೋಕ್ಕೂ ವ್ಯತ್ಯಾಸ ಏನು, ಯಾಕೆ ಅದನ್ನ ಮಾಡಬೇಕಾಗತ್ತೆ? ವೈ ಯು ನೀಡ್ ಟು ಬಿ ಮೆಂಟಲಿ ಪ್ರಿಪೇರ್ಡ್ ಟು ಇನಿಶಿಯೇಟ್ ಇನ್ ಟು ಸ್ಪಿರಿಚುಯಾಲಿಟಿ ಆರ್ ಮೆಡಿಟೇಷನ್ ಆರ್ ಗೆಟಿಂಗ್ ಇನಿಶಿಯೇಟೆಡ್ ಬೈ ಎ ಗುರು? ಬಿಕಾಸ್ ನಾವು ಮೆಡಿಟೇಷನ್ ಅಂತ ಬಂದಾಗ ಫಸ್ಟ್ ಮಾಡ್ಕೋಬೇಕಾಗಿರೋದೇ ಪ್ರತ್ಯಾಹಾರ. ಹ್ಮ್ ಪ್ರತ್ಯಾಹಾರ ಮಾಡ್ಕೋಬೇಕು ಅನ್ನುವಂಥದ್ದೇ ಎಲ್ಲಾ ನಮ್ಮ ಇಂದ್ರಿಯಗಳನ್ನ ಕ್ಲೋಸ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಆಗ್ಲೇ ಹೇಳಿದ ಹಾಗೆ ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ಬಿಟ್ಟಿದೆ. ಇದು ಮಾಡ್ಲಾ ಅದು ಮಾಡ್ಲಾ ಅನ್ನುವಂತ ಆಯ್ಕೆ ನಮ್ ಮುಂದೆ ಸಾಕಷ್ಟು ಇದೆ. ಇದ್ರಲ್ಲಿ ನಾವು ಆಯ್ಕೆ ಔಟ್ ಆಫ್ ಡೆಸ್ಪಿರೇಷನ್ ನಾವ್ ಯಾವ್ದೇ ಒಂದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಸ್ಪೀಡ್ ಆಫ್ ಥಾಟ್ಸ್ ಅದನ್ನ ಒಂಚೂರು ಕಡಿಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಏಕ್ದಮ್ ಧ್ಯಾನ ಅಂತ ಎಲ್ಲೂ ಹೇಳಿಲ್ಲ. ಅಷ್ಟಾಂಗ ಯೋಗ ಅಂತ ಮಾತಾಡಿದ್ರೆ ಅಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಅಂತ ಹೇಳಿರುವಂತದ್ದು, ಅಂದ್ರೆ ಸಮಾಧಿ. ಸೊ ಇಲ್ಲಿ ಯಮ ನಿಯಮಗಳು ಇದ್ರ ಬಗ್ಗೆ ಅಂದ್ರೆ ಫ್ರಮ್ ನರ್ಸರಿ ಟು ಈ ಕಾಲೇಜ್ ಲೆವೆಲ್ಗೆ ಹೋಗುವಂತದ್ದು ಬಹಳ ಮುಖ್ಯ. ಏಕ್ದಮ್ ಧ್ಯಾನಕ್ಕೆ ಹೋಗ್ಬಿಡ್ತೀನಿ, ಅದು ಸ್ಪೆಷಲಿ ಮಾನಸಿಕವಾಗಿ ಅಷ್ಟೊಂದು ಕುಗ್ಗಿ ಖಿನ್ನತೆಯಲ್ಲಿ ಒಳಗಾದಾಗ ಅವ್ರಿಗೆ ನಾವು ಪಂಚಕೋಶ ಅಪ್ರೋಚ್ ಅಂತ ಹೇಳ್ತೀವಿ ನಾವು. ಅಂದ್ರೆ ದೇಹ ಒಂದು ಪಂಚಕೋಶದ ಇದ್ರಲ್ಲಿ ಶೀತಲಿ ಆಗಿರುತ್ತೆ. ಸೊ ಅದನ್ನ ನಾವು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ. ಥೆರಪಿಟಿಕಲಿ ಮಾತಾಡೋದಾದ್ರೆ ಇದು ಪಂಚಕೋಶ ಅಪ್ರೋಚ್ ಬಹಳ ಮುಖ್ಯ ಆಗತ್ತೆ. ಆಗ್ಲೇ ಹೇಳಿದ ಹಾಗೆ ಈ ವಿಜ್ಞಾನಮಯ ಕೋಶ ಹಂತದಲ್ಲಿ ಮೊದಲನೇದಾಗಿ ಏನಾಗಿದೆ ಮಾನಸಿಕ ಹಂತದಲ್ಲಿ ಅನ್ನುವಂಥದ್ರ ಬಗ್ಗೆ ಅರಿವನ್ನ ಮೂಡಿಸುವಂಥದ್ದು ಬಹಳ ಮುಖ್ಯ. ಅಂದ್ರೆ ವಿ ಶುಡ್ ಪ್ರಿಪೇರ್ ದಮ್ ಟು ರೆಕಗ್ನೈಸ್ ದೇರ್ ಎಮೋಷನ್ಸ್. ಇದೊಂದು. ತದನಂತರ ತನ್ನ ದೇಹವನ್ನ ಬದಲಾಯಿಸ್ಕೊಳ್ಳುವಂಥದ್ದು. ಏನ್ ಹೇಳ್ತಾರೆ ಅಂದ್ರೆ ದೇಹನೇ ಮನಸ್ಸಿಗೆ ಬಾಗ್ಲಂತೆ. ಅಂದ್ರೆ ದೇಹ ಬದಲಾದ್ರೆ ಮನಸ್ಸು ಕೂಡ ಒಂಚೂರು ಮೆಂಡ್ ಆಗೋದಕ್ಕೆ ಸುಲಭ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್. ಏಕ್ದಮ್ ತಗೊಂಡೋಗಿ ನಾನು ಕುತ್ಕೊಂಡು ರುದ್ರಾಕ್ಷಿ ಇಟ್ಕೊಂಡು ಜಪ ಮಾಡ್ಬಿಡ್ತೀನಿ, ಅದಾಗೋದಿಲ್ಲ ಆ ರೀತಿ. ಅದು ಆದ್ರೂನು ಒಂದೆರಡು ದಿನ ಅಷ್ಟೇನೆ, ಆಮೇಲೆ ಅದರಿಂದ ಏನೂ ರಿಸಲ್ಟ್ ಬರೋದಿಲ್ಲ, ನಿದ್ದೆ ಹೋಗ್ಬಿಡ್ತಾರೆ. ಹಾಗಾಗಿ ಎಮೋಷನ್ಸ್ ನ ರೆಕಗ್ನೈಸ್ ಆಗ್ಬೇಕು. ಅವರ ಬುದ್ಧಿ ತತ್ವದಲ್ಲಿ ಬದಲಾವಣೆ ಆಗ್ಬೇಕು. ಬುದ್ಧಿ ತತ್ವ ಬದಲಾವಣೆ ಆದಾಗ ಅದಕ್ಕೆ ಮಾಡುವಂತಹ ರೆಮಿಡೀಸ್ಗಳು ದೈಹಿಕವಾಗಿ ಬದಲಾವಣೆ ಆಗ್ತಾ ಇರ್ಬೇಕು. ಆಹಾರ ಮತ್ತು ಪೌಷ್ಟಿಕಾಂಶದಲ್ಲಿ ಬದಲಾವಣೆಗಳು ಮಾಡ್ಕೊಂಡಾಗ ದೇಹದಲ್ಲಿ ಸೈಂಟಿಫಿಕಲಿ ಪ್ರತಿಯೊಂದು ರಾಸಾಯನಿಕ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಜೀರ್ಣಕ್ರಿಯೆ ಆಗಿರಬಹುದು, ನಮ್ಮ ಹಾರ್ಮೋನಲ್ ಲೆವೆಲ್ಸ್ ಅಲ್ಲಿ ಏರುಪೇರು ಆಗಿರುವಂತದ್ದು, ನಮ್ಮ ದಿನಚರಿ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳ್ತಾ ಇದ್ದೀನಿ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ವಿತ್ ಪಂಚಕೋಶ ಅಪ್ರೋಚ್. ಸೊ ಹೀಗೆ ಅನ್ನಮಯ ಕೋಶದಲ್ಲಿ ಅನ್ನ ಅಂದ್ರೆ ಆಹಾರ ಮತ್ತು ಪೌಷ್ಟಿಕಾಂಶದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು. ತದನಂತರ ದೇಹ ಒಂದು ಸ್ಥಿಮಿತಕ್ಕೆ ಬರುತ್ತೆ. ದೇಹ ಸ್ಥಿಮಿತಕ್ಕೆ ಬಂದಾಗ ಪ್ರಾಣಾಯಾಮ ಮಾಡ್ಕೊಂಡು ತದನಂತರ ಅಂದ್ರೆ ಒಂದ್ ಕಡೆ ಕುತ್ಕೊಂಡು ತಾನು ಪ್ರಾಣಾಯಾಮ ಮಾಡ್ಲಿಕ್ಕೆ ಸಶಕ್ತವಾದಂತಹ ಒಂದು ದೇಹವನ್ನ ಪಡ್ಕೋಬೇಕಲ್ಲ. ಹಾಗಾಗಿ ಅನ್ನಮಯ ಕೋಶದಲ್ಲಿ ಆಹಾರ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಆಸನಗಳನ್ನ ಮಾಡ್ಕೊಳ್ಳುವಂಥದ್ದು. ದೇಹ ಸದೃಢವಾದ್ರೆ ಒಂದ್ ಕಡೆ ಕುತ್ಕೊಳ್ಳುತ್ತೆ. ಆಗ ದೀರ್ಘಕಾಲ ಒಂಚೂರು ಪ್ರಾಣಾಯಾಮ ಮಾಡ್ಕೊಳ್ಳೋದಿಕ್ಕೆ ಅನುಕೂಲ ಆಗತ್ತೆ. ತದನಂತರ ಬರುವಂಥದ್ದು ಮನೋಮಯ ಕೋಶ. ಸೊ ಈಗ ಉಸಿರಾಟ ಅನ್ನುವಂಥದ್ದು ಒಂದೇ. ಮನಸ್ಸನ್ನ ನಿಯಂತ್ರಣ ಮಾಡ್ಕೋಬೇಕು ಅಂತ ಅಂದ್ರೆ ಸ್ವಿಚ್ ಎಲ್ಲಿದೆ ಅಂದ್ರೆ ಇಲ್ಲಿದೆ, ಮೂಗಲ್ಲಿ. ಕಡೆ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಅಂದ್ರೆ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಹೇಗಿರುತ್ತೋ ಅದೇ ರೀತಿ ದೇಹದಲ್ಲೂ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ. ಒಂದ್ ಸ್ವಿಚ್ ಆನ್ ಅಂಡ್ ಆಫ್ ಇರ್ಬೇಕಲ್ಲ, ಅಥವಾ ಒಂದು ರೆಗ್ಯುಲೇಟರ್ ಅನ್ನೋದೊಂದು ಇರ್ಬೇಕಲ್ಲ. ಸೊ ದಿಸ್ ವಿಲ್ ರೆಗ್ಯುಲೇಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ನಾಸ್ಟ್ರಲ್ ಆತರ. ಹಾಗಾಗಿ ಇಲ್ಲಿ ಕುಂಭಕ ಪ್ರಾಕ್ಟೀಸ್ ಮಾಡುವಂಥದ್ದು, ಪಿಂಗಳ ನಾಡಿಗಳ ಮುಖಾಂತರ ನಾವು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ಕೊಳ್ಳುವಂಥದ್ದು ಯಾವ್ದು ಸೂಕ್ತ ಅವರಿಗೆ, ಇದನ್ನೆಲ್ಲ ಒಂದು ಗುರುಮುಖೇನ ತಿಳ್ಕೊಂಡು ಮಾಡ್ಕೊಳ್ಳುವಂಥದ್ದು. ಅದಾದ ನಂತರ ಬರುವಂಥದ್ದೇ ಧ್ಯಾನ. ನಿಮ್ಗೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಅರಿವೇ ಇಲ್ಲದ ಹಾಗೆ ಸಂಪೂರ್ಣವಾಗಿ ಒಬ್ರಿಗೆ ಶರಣಾಗ್ಬಿಡ್ತೀರಿ ಅಂತ ಅಂದಾಗ ಏನು ಈ ಕಾಲಮಾನದಲ್ಲಿ ರೀಚಬಿಲಿಟಿ
ಈಸಿ ಆಗ್ಬಿಟ್ಟಿದೆ. ಒಬ್ರನ್ನ ನಾವು ಸಂಪರ್ಕ ಮಾಡ್ಕೊಳ್ಳುವಂಥದ್ದು ಸುಲಭ ಆಗುತ್ತೆ. ಬಟ್ ಎಲ್ಲಾರು ನಿಮ್ಗೆ ಸೂಕ್ತವಾದಂತಹ ಒಂದು ಮಾರ್ಗದರ್ಶನನೇ ಕೊಡ್ತಾರೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಅನ್ನ ಮಾಡ್ಕೊಳ್ಳುವಂಥದ್ದು ಮುಖ್ಯ. ಸ್ಪೆಷಲಿ ಹೆಣ್ಮಕ್ಳು ಮೊದಲನೇದಾಗಿ ತಮ್ಮ ಎಮೋಷನ್ಸ್ ನ ರೆಕಗ್ನೈಸ್ ಮಾಡ್ಕೊಳ್ಳುವಂಥದ್ದು, ವಿಜ್ಞಾನಮಯ ಕೋಶದಲ್ಲಿ ತನ್ನನ್ನ ತಾನು ಅರಿವನ್ನ ಮೂಡಿಸ್ಕೊಳ್ಳುವಂಥದ್ದು, ತದನಂತರ ಅನ್ನಮಯ ಕೋಶ ದೈಹಿಕವಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳುವಂಥದ್ದು, ತದನಂತರ ಪ್ರಾಣಾಯಾಮ, ಆಮೇಲೆ ಮನಸ್ಸು. ಸೊ ಹೀಗೆ ದೇಹದಿಂದ ಮನಸ್ಸಿನ ಕಡೆಗೆ ಪ್ರಯಾಣ ಮಾಡ್ಬೇಕೇ ಹೊರತು ಮನಸ್ಸನ್ನ ನೀವು ನಿಗ್ರಹ ಮಾಡ್ಕೋಬೇಕು ಅಂದ್ರೆ ದೇಹ ಮತ್ತೆ ಉಸಿರಾಟ ಇವೆರಡೂ ಒಂದು ಸ್ಥಿಮಿತದಲ್ಲಿ ಬಂದಾಗ ಕ್ರಮೇಣವಾಗಿ ಮನಸ್ಸು ಕೂಡ ಹದಗೊಳ್ತಾ ಹೋಗುತ್ತೆ. ಯಾಕದನ್ನ ಕೇಳಿದಂತಂದ್ರೆ ಕೆಲವೊಂದ್ಸಲ ಹೆಣ್ಮಕ್ಳಿಗೆ ತುಂಬಾ ಹತಾಶೆ, ಖಿನ್ನತೆ ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಒದ್ದಾಡ್ತಿರ್ತಾರೆ. ಕೆಲವೊಂದ್ಸಲಿ ಮನೇಲಿ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಆಡ್ಕೋತಾರೆ ಅನ್ನೋ ಭಯ ಇರುತ್ತೆ. ಕೆಲವರಲ್ಲಿ ಮನೇಲಿ ಯಜಮಾನ್ರಿಗೆ ಹೇಳ್ಕೊಂಡಾಗ ಎಷ್ಟೋ ಜನ ನಾನು ನೋಡಿದೀನಿ, ನಾನು ಹಿಂಗೇನ್ ಕಡಿಮೆ ಮಾಡಿದೀನಿ ಅಂತ ನಿಂಗೆ ಇವಾಗ ಖಿನ್ನತೆ ಅಂತೀಯ, ನಿನ್ ಕೇಳಿದೆಲ್ಲ ಕೊಡ್ಸಿದಿನಲ್ಲ ಅಂತಾನು ಅನ್ನೋರು ಇರ್ತಾರೆ. ಕೆಲವೊಂದ್ಸಲಿ ಗಂಡರಿಂದನೇ ಖಿನ್ನತೆಗೊಳಗಾಗಿರೋರು ಇರ್ತಾರೆ. ಎರಡೂ ಇದೆ. ಕೆಲವೊಂದ್ಸಲಿ ನೀವು ಹೇಳ್ದಂಗೆ ಒಂದ್ ಹಂತಕ್ಕೆ ಹೋದಾಗ ಅಸ್ಮಿತೆ ಕಾಡಕ್ ಶುರು ಆಗತ್ತೆ, ನನ್ನ ಎಕ್ಸಿಸ್ಟೆನ್ಸ್ ಏನು ಅಂತ. ಮನೇಲಿರೋ ಸಮಸ್ಯೆ ಇರಲ್ಲ ಎಷ್ಟೋ ಹೆಣ್ಮಕ್ಳಿಗೆ, ಅವ್ರು ಅಸ್ಮಿತೆ ಬಗ್ಗೆ ಪ್ರಶ್ನೆ ಮಾಡಕ್ ಶುರು ಆಗಿರುತ್ತೆ. ಅವಾಗ ಮನೇಲಿ ಎಲ್ರು ಗಾಬರಿ ಆಗ್ತಾರೆ, ಮುಂಚೆ ಆರಾಮಾಗಿದ್ಲು, ಇದಕ್ಕೆ ಡಲ್ ಆಗ್ಬಿಟ್ಲು, ನಿಮ್ಗೇನ್ ಕಡಿಮೆ ಆಗಿದೆ ಡಲ್ ಆಗಿ ಕೇಳ್ತಿರ್ತಾರೆ. ಬಟ್ ಇಟ್ಸ್ ನಾಟ್ ಅಬೌಟ್ ಸಮಸ್ಯೆ. ಎಲ್ಲ ಸಮಸ್ಯೆಗಳು ಬೇರೆಗೆಲ್ಲೋ ಇರೋ ಸಮಸ್ಯೆಗಳೆಲ್ಲ ಕೆಲವು ಹೆಣ್ಮಕ್ಳಿಗೆ ಇರಲ್ಲ. ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಇರ್ತಾರೆ, ಅವ್ರಿಗೆಲ್ಲ ಪ್ರಾಬ್ಲಮ್ಸ್ ಇಲ್ಲ ಅಂದಾಗ ತನ್ನ ಬಗ್ಗೆ ತಾನು ಕ್ವಶನ್ ಮಾಡ್ಕೊಳ್ಳೋದು, ಎಕ್ಸಿಸ್ಟೆನ್ಸ್ ಬಗ್ಗೆ ಕ್ವಶನ್ ಮಾಡೋದು ಇವೆಲ್ಲ ತಲೆ ಬರ್ತಿರುತ್ತೆ. ಬಟ್ ಅದನ್ನು ಹೇಳಿದಂಗದ್ದನ್ನು ಆ ಥಾಟ್ಸ್ ಎಮೋಷನ್ಸ್ ನ ವಿಜ್ಞಾನಮಯ ಕೋಶದಲ್ಲಿ ಇದು ಏನಾಗ್ತಿದೆ ಅಂತ ಕೆಲವೊಂದ್ಸಲಿ ಕೇಳ್ಕೊಳಕ್ ಗೊತ್ತಾಗಲ್ಲ. ಆಗ ಯಾರದನ್ನ ಸ್ವಲ್ಪ ಉತ್ತರ ಕೊಡ್ತಾರೆ ಅನ್ಸುತ್ತೋ ತಾನಾಗಿ ಮೈಂಡ್ ಆ ಕಡೆಗೆ ಹೆಚ್ಚು ಒಲವು ಕೊಟ್ಬಿಡುತ್ತೆ. ಕೆಲವೊಂದ್ಸಲ ಏನಾಗುತ್ತೆ, ಮನೇಲಿ ಎಕ್ಸ್ಪ್ರೆಸ್ ಮಾಡಕ್ ಆಗದಿರೋದನ್ನ ಇಂಥವ್ರ ಮುಂದೆ ಪೂರ್ತಿ ಬರ್ಸ್ಟ್ ಔಟ್ ಆಗ್ಬಿಡ್ತಾರೆ. ಎಮೋಷನಲಿ ಬರ್ಸ್ಟ್ ಔಟ್ ಆದಾಗ ದೇ ಬಿಕಮ್ ವೆರಿ ವಲ್ನರಬಲ್. ಇದು ಹಲವಾರು ಜನ ಸಮಸ್ಯೆಗೊಳಗಾಗಿದ್ದು ನಾನು ನೋಡಿದ್ವಿ. ತುಂಬಾ ಜನ ಬರ್ತಾರೆ, ಅದನ್ನ ಕೇಳೋದು ಒಂದು ಬ್ರೇಕ್ ತಗೊಳ್ಳಿ, ಒಂದು ಪಾಸ್ ತಗೊಳ್ಳಿ, ಒಂದ್ ವಾರ ಪಾಸ್ ತಗೊಳ್ಳಿ. ಯಾರು ಇಲ್ಲ ನಂಗೆ ಇಮಿಡಿಯೇಟ್ ಏನೋ ರೆಮಿಡಿ ಬೇಕಂತಾನೆ ಕೇಳ್ತಾರೆ. ಬಟ್ ಆ ಇಮಿಡಿಯೇಟ್ ರೆಮಿಡಿ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಇನ್ಸ್ಟೆಡ್ ಆಫ್ ಸರೆಂಡಿಂಗ್ ಅವರ್ ಸೆಲ್ಫ್ ವಿ ಬಿಕಮ್ ಸಬ್ಮಿಸಿವ್. ಸೊ ಬಿಕಮ್ ಸಬ್ಮಿಸಿವ್, ಬಿಕಮ್ ವಲ್ನರಬಲ್. ಇದು ಹಲವಾರು ಕಡೆ ಪರಿಸ್ಥಿತಿ ನೋಡ್ರಿಂದ ಫಸ್ಟ್ ಮೊದಲು ಹೆಣ್ಣು ತನ್ನಂತಾನು ಫಸ್ಟ್ ಬಿಲ್ಡ್ ಮಾಡ್ಕೋಬೇಕು. ನೀವ್ ಹೇಳ್ದಂಗೆ ಮಾನಸಿಕವಾಗಿ ದೈಹಿಕವಾಗಿ ಅದು ಬಿಲ್ಡ್ ಮಾಡ್ಕೊಂಡ ಮೇಲೆ ಆಗ ಹೋದಾಗ ಯಾವ ಗುರುವನ್ನ ಆಯ್ಕೆ ಮಾಡ್ಕೋಬಹುದು, ಯಾವ್ದು ನನಗೆ ಎಮೋಷನಲಿ ಎಕ್ಸ್ಪ್ಲೋರ್ಟ್ ಆಗದಿರೋಂತ ಒಂದು ವಾತಾವರಣ ಯಾವ್ದು. ಒಬ್ಬ ಗುರು ಹತ್ರ ಹೋಗ್ತೀವಿ, ಒಂದು ಯೋಗ ಟೀಚರ್ ಹೋಗ್ತೀವಿ, ಮತ್ತೊಂದು ಅಂದಾಗ ಅಲ್ಲಿವಾಗ ಅದೊಂದು ಎಂತದನ್ನ ಹೌ ಸೇಫ್ ಇಟ್ ಈಸ್. ಎಮೋಷನಲ್ ಎಕ್ಸ್ಪರ್ಟ್ ಆಗ್ಬಿಡ್ತೀನ ಅಥವಾ ದುಡ್ಡಿನ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತೀನ. ಯಾಕಂದ್ರೆ ನಾನ್ ಸಾಮಾನ್ಯ ನೋಡ್ದಂಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದೊಂದ್ಸಲಿ ಎಂತ ಹತಾಶೆ ಆಗ್ಬಿಟ್ಟಿರುತ್ತೆ ಜೀವನದಲ್ಲಿ ಅಂದ್ರೆ ಒಂದು ಹುಲ್ಕಡ್ಡಿ ಕೂಡ ನಮ್ಗೆ ಅದೇನೋ ದೊಡ್ಡ ಒಂದು ಇದನ್ಸ್ಬಿಡುತ್ತೆ. ಆಗ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿರ್ತಾರೆ, ಟಿವಿಲೆಲ್ಲ ನೋಡಿರ್ತಾರೆ, ಯಾರೋ ಬಂದು ಹೇಳಿರ್ತಾರೆ ಅಲ್ಲಿ ಹೋಗಿದ್ರೆ ನಂಗೆ ಒಳ್ಳೇದಾಯ್ತು, ಇಂಥದ್ ಮಾಡಿದ್ರೆ ಒಳ್ಳೇದಾಯ್ತು. ಯಾವ ಮಟ್ಟಿಗೆ ಪರಿಸ್ಥಿತಿ ಕುಗ್ಗಿರುತ್ತೆ ಅಂದ್ರೆ ಅದರ್ ವಿಲ್ಲಿಂಗ್ ಟು ಟ್ರೈ ಎನಿಥಿಂಗ್ ಆ ಹಂತದಲ್ಲಿ. ಯಾಕೆಂದ್ರೆ ಪಾರಾಗ್ಬೇಕಿರುತ್ತಪ್ಪ, ಅವ್ರು ತಪ್ಪಂತ ಹೇಳಲ್ಲ. ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಏನೋ ಒಂದು ಅಟೆಂಪ್ಟ್ ಎಲ್ಲಾ ತರ ಪ್ರಯತ್ನ ಪಡ್ತಿರ್ತಾರೆ, ಕೊನೆಗೆ ಇದು ಒಂದು ಪ್ರಯತ್ನ ಪಟ್ಟು ನೋಡೋಣ ಅಂತ ಬರ್ತಾರೆ. ಆಗ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ತಮ್ಮದೇ ರೀತಿಯಲ್ಲಿ ಎಕ್ಸ್ಪ್ಲೋರ್ಟ್ ಆಗ್ತಾ ಇರ್ತಾರೆ. ಅದು ಅಧ್ಯಾತ್ಮದ ಹೆಸರಲ್ಲಾಗ್ಬಿಡ್ತಾರೆ. ಜ್ಯೋತಿಷ್ಯ ಮತ್ತೊಂದು ಇದರಲ್ಲಿ ಮುಂಚೆ ಒಂದು ಕಾಲ ಇತ್ತದ ಆಗ್ತಿದ್ರು. ಈಗ ಜ್ಯೋತಿಷ್ಯಕ್ಕೂ ತಂತ್ರ ಮಂತ್ರಗಳಿಗೂ ಅಧ್ಯಾತ್ಮಕ್ಕೂ ವ್ಯತ್ಯಾಸ ಅಂದ್ರೆ ಎಲ್ಲವನ್ನೂ ಅಧ್ಯಾತ್ಮ ಮಾಡಿಟ್ಬಿಟ್ಟಿದ್ದಾರೆ. ಸಾಮಾನ್ಯ ಏನಾಗತ್ತೆ, ನಾನು ನಂದೇ ಒಂದು ಉದಾಹರಣೆ ಕೊಡ್ತೀನಿ. ಈ ತಂತ್ರಗಳ ಬಗ್ಗೆನೋ ಯಂತ್ರಗಳ ಬಗ್ಗೆನೋ ವಿಡಿಯೋಸ್ ಮಾಡಿ ಹಾಕಿದ್ದಾಗ ವಿಡಿಯೋಸ್ ನೋಡಿರಲ್ಲ ಅವರು, ತಮ್ಮಲ್ಲಿ ನೋಡ್ತಾರೆ ಯಂತ್ರೋದ್ಧಾರಕ ಅಂತ ಹಾಕಿರ್ತೀನಿ. ಒಬ್ರು ಆಕ್ಚುಲಿ ಫೋನ್ ಮಾಡೋದು ಒಬ್ರು ಹಾಗೆ ಯಂತ್ರೋದ್ಧಾರಕ, ಹಂಪಿಲಿರೋ ಯಂತ್ರೋದ್ಧಾರಕದ ಬಗ್ಗೆ ವಿಡಿಯೋ ಮಾಡಿದ್ದೆ. ಇಟ್ ಇಸ್ ಆಲ್ ಅಬೌಟ್ ಪೂರಕ ರೇಚಕ ಅಂಡ್ ಕುಂಭಕ. ಇಟ್ ಹಸ್ ನಥಿಂಗ್ ಟು ಡು ವಿತ್ ಯಂತ್ರ. ಏನು ಯಂತ್ರ ತಂತ್ರ ಮಂತ್ರ ಅಂತೆಲ್ಲ ಎಕ್ಸಾಜರೇಟ್ ಮಾಡಿ ರೊಮ್ಯಾಂಟಿಸೈಸ್ ಮಾಡ್ತಾರೆ, ರೋಚಕಗೊಳಿಸ್ತಾರೆ ಅಂತ ಯಾವ ವಿಷಯನೂ ಇರ್ಲಿಲ್ಲ ಅಲ್ಲಿ. ಅಲ್ಲಿ ಹಂಪಿಲಿ ಸ್ಥಾಪನೆ ಆಗಿರೋಂತ ಯಂತ್ರೋದ್ಧಾರಕ ಹನುಮಂತ ಇದ್ರಲ್ಲಿ ಯಂತ್ರದಲ್ಲಿ ಪೂರಕ ರೇಚಕ ಕುಂಭಕ ಮತ್ತೆ ಆತ್ಮ ಇದನ್ನ ಹೇಗ್ ನಾವು ನೋಡ್ಬೇಕು ಅನ್ನೋ ಸಂಬಂಧಪಟ್ಟಂಗೆ ಯೋಗದ ಆಧಾರದ ಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದು. ಆಗ ಅಲ್ಲಿ ಕನ್ನಡದಲ್ಲಿ ಕಾಣಿಸಿದ್ದು ಯಂತ್ರೋದ್ಧಾರಕ ಹನುಮಂತನ ಒಂದು ಯಂತ್ರ.
ನೋಡಿದ ತಕ್ಷಣ ಪಾಪ ಅವ್ರು ಏನ್ ಮಾಡಿದ್ದಾರೆ, ಹಾಗೆ ಕಾಲ್ ಮಾಡಿದ್ದಾರೆ, ಇವ್ರು ಎಂತದ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರು ಬಹುಶಃ ಪರಿಹಾರ ಕೊಡಬಹುದು ಅಂತ. ಯಾಕೆ ಇಲ್ಲ ತಗೋ ಅಂತ ಪರಿಹಾರ ನಾವೇನು ಕೊಡಲ್ಲ. ಬಟ್ ಈ ಡೆಸ್ಪರೇಷನ್ ಅಲ್ಲಿ ದಯವಿಟ್ಟು ಕಾಲ್ ಮಾಡಬೇಡಿ, ಅಪರಿಚಿತರಿಗೆ ಕಾಲ್ ಮಾಡಬೇಡಿ. ಬಹುಶಃ ನೀವು ಮಿಸ್ಯೂಸ್ ಆಗ್ಬಿಡ್ಬಹುದು, ಒಳ್ಳೆಯವರು ಸಿಗ್ಬೋದು, ಇಲ್ಲ ಅಂತಲ್ಲ. ಬಟ್ ಪಾಸಿಬಿಲಿಟೀಸ್ ಆರ್ ವೆರಿ ಅನ್ಲೈಕ್ಲಿ ನಿಮ್ಗದು ಸಿಗುವಂತದ್ದು. ಅವ್ರಿಗೆ ಡಿಸಪಾಯಿಂಟ್ ಆಯ್ತು ಅವ್ರಿಗೆ, ಅಯ್ಯೋ ನೀವು ಪರಿಹಾರ ಕೊಡಲ್ವಾ ಅಂತ. ಇಲ್ಲ ಅಟ್ಲೀಸ್ಟ್ ಕೊಡಲ್ಲ ಅಂತ ಹೇಳ್ತಿದ್ದೀವಲ್ಲ, ಪರಿಹಾರ ಓಕೆ ಆಯ್ತು, 2,000 ರೂಪಾಯಿ ಹಾಕಿ ನಾವು ಪೂಜೆ ಮಾಡೋದು ವಿಡಿಯೋ ಕಳಿಸಿ ಅಂತ ಅನ್ನೋರು ಬಹುಶಃ ಇರ್ಬೋದು. ಅಥವಾ ಪರಿಹಾರ ಅಂತ ಹೇಳಿ ದುಡ್ಡಿಸ್ಕೊಳ್ಬಹುದು. ಪಾಸಿಬಿಲಿಟೀಸ್ ಆಗಿದೆ. ಎಲ್ರು ಮೋಸ ಮಾಡ್ತಾರೆ ನಾ ಹೇಳಲ್ಲ, ಅವ್ರದ್ದು ಕೂಡ ಪ್ರಮಾಣ ಇದೆ, ತಕ್ಕ ಮಟ್ಟಿಗೆ ಸೀರಿಯಸ್ ಪ್ರಪೋರ್ಷನ್ ಇದೆ ಅವ್ರದ್ದು. ಹಾಗಿದ್ದಾಗ ಮತ್ತೆ ಮೋಸ ಹೋದನ್ನ ಮನೇಲಿ ಹೇಳ್ಕೊಳಕ್ಕೂ ಆಗಲ್ಲ. ಆಗ ಈಗಾಗಲೇ ಇಷ್ಟು ಸಮಸ್ಯೆ ಇದುವರೆ ನಿಮ್ದು ಅಂತ ಮತ್ತೆ ಅವ್ರನ್ನ ಬೈಯೋದರಿಂದ ಮತ್ತೆ ಮತ್ತಷ್ಟು ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಹಾಗೆ ಇದಕ್ಕೋಸ್ಕರ ಅದನ್ನ ಹೆಚ್ಚೋದಕ್ಕೆ ಏನಂತಾರೆ ಒತ್ತು ಕೊಡೋದು ಅದಕ್ಕೆ. ಸೊ ನೀವ್ ಹೇಳ್ದಂಗೆ ಅವರ ದೇಹವನ್ನ ಆಹಾರದ ರೀತಿಯಲ್ಲಿ ಮತ್ತೆ ಚಟುವಟಿಕೆಗಳಲ್ಲಿ ನೀವ್ ಹೇಳ್ದಂಗೆ ಯಾವ್ದನ್ನು ಇಂಥದೇ ಆಹಾರ ತಿನ್ನಿ ನೀವು ಹೇಳಕ್ಕಾಗಲ್ಲ, ನಾನು ಹೇಳಕ್ಕಾಗಲ್ಲ. ಅದು ಅವರವರ ದೈಹಿಕವಾಗಿ ವ್ಯತ್ಯಾಸ ಆಗತ್ತೆ. ಆದ್ರೆ ಜನರಲ್ ಆಗಿ ನಾವು ಹೇಳ್ಬೋದಂದ್ರೆ ಬಹುಶಃ ನಾವು ಆಕ್ಟಿವಿಟೀಸ್ ವಿಷಯದಲ್ಲಿ ಹೇಳ್ಬೋದು. ಆಹಾರ ಮತ್ತೆ ಇಂಥ ಪ್ರಾಕ್ಟೀಸ್ ಯೋಗದ್ದು ಅಂತ ಹೇಳಕ್ಕಾಗಲ್ಲ ಅಂದ್ರೆ ಹ್ಯಾಬಿಟ್ಸ್ ಹೇಳ್ಬೋದು. ತುಂಬಾ ಖಿನ್ನತೆಗೆ ಒಳಗಾಗಿದ್ದಾಗ ಅಥವಾ ಏನೋ ಗೊತ್ತಾಗ್ತಲ್ಲ ಮಾಡೋದಕ್ಕೆ ಹತಾಶರಾಗಿದ್ದು ಅಂದ್ರೆ ಡೈವರ್ಟ್ ಮಾಡ್ಕೊಳಕ್ ಒಂದಷ್ಟು ಹ್ಯಾಬಿಟ್ಸ್ ಅಂತ ನಾವು ಜನರಲ್ ಆಗಿ ಹೇಳ್ಬೋದು. ಯಾವ್ದನ್ನು ಅದನ್ನ ಸಜೆಸ್ಟ್ ಮಾಡ್ತೀರಾ ಸಾಮಾನ್ಯವಾಗಿ? ಹ್ಯಾಬಿಟ್ಸ್ ಅಂತ ಬಂದ್ರೆ ನಾವು ಏನ್ ಹೇಳ್ತೀವಿ, ಹಾಬೀಸ್ ಅಂತ ಕೂಡ ಮಾಡ್ಕೋಬಹುದು. ಏನಾಗುತ್ತೆ, ಆ ಮಾನಸಿಕ ಖಿನ್ನತೆಗೆ ಒಳಪಟ್ಟಿರ್ತಾರಲ್ಲ, ಅವ್ರಿಗೆ ಕ್ರಿಯೇಟಿವಿಟಿ ಅನ್ನುವಂಥದ್ದನ್ನೇ ಮನಸ್ಸಲ್ಲಿ ಮೂಡೋದಿಲ್ಲ. ದಿಸ್ ನೀಡ್ ದಟ್ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ತ್ವರಿತವಾಗಿ ತೃಪ್ತಿ ಆಗ್ಬೇಕು ಅವ್ರಿಗೆ. ತಕ್ಷಣಕ್ಕೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರುತ್ತೆ ಮನಸ್ಸಲ್ಲಿ, ಹಾರ್ಮೋನಲ್ ಲೆವೆಲ್ಸ್ ಅಲ್ಲಿ ತಕ್ಷಣಕ್ಕೆ ಅವ್ರಿಗೆ ಸಮಾಧಾನ ಆಗುವಂತದ್ರ ಕಡೆನೆ ಒಲವು ಮೂಡುತ್ತೆ ಹೊರತು ಕನ್ಸಿಸ್ಟೆಂಟ್ ಆಗಿ ಏನೋ ಮಾಡಿ ಅಂತ ಹೇಳಿದ್ರೆ ಅವರು ನಕಾರ ಎತ್ತೋದೇ ಜಾಸ್ತಿ. ಅಷ್ಟು ಬೇಗ ನಾವು ಒಂದು ಟ್ರ್ಯಾಕಿಗೆ ತರೋದಕ್ಕೆ ಅಷ್ಟು ಈಸಿ ಅಲ್ಲ. ಬಟ್ ನಾನು ಆಗ್ಲೇ ಹೇಳಿದ ಹಾಗೆ ಇಟ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್. ಹ್ಯಾಬಿಟ್ಸ್ ಅಂತ ಬಂದಾಗ ನಾವು ಅವರಿಗೆ ಫಸ್ಟ್ ಲೈಫ್ ಸ್ಟೈಲ್, ಅವರು ಈ ಒಂದು ಯಾವುದೋ ಒಂದು ಟ್ರಾಮಾ ಇಂದ ಹೊರಗಡೆ ಬಂದಿದ್ದಾರೆ ಅಥವಾ ಇದ್ದಾರೆ ಅಂತ ಅಂದಾಗ ಏನೇನು ಬದಲಾವಣೆಗಳು ಆಗಿದೆ ಅವರ ಲೈಫ್ ಸ್ಟೈಲ್ ಅಲ್ಲಿ ಅನ್ನುವಂಥದ್ದು. ಒಂದು ಹಸಿವಿನ ಒಂದು ಏನ್ ಹೇಳ್ತಾರೆ ಅಪಟೈಟ್ ಅಲ್ಲಿ ಚೇಂಜಸ್ ಆಗಿರಬಹುದು, ಸ್ಲೀಪ್ ಹ್ಯಾಬಿಟ್ಸ್ ಅಲ್ಲಿ ಚೇಂಜ್ ಆಗಿರಬಹುದು, ಅಥವಾ ಅವರ ಬವೆಲ್ ಹ್ಯಾಬಿಟ್ಸ್ ಅಲ್ಲಿ ಚೇಂಜಸ್ ಆಗಿರುತ್ತೆ. ಬಿಕಾಸ್ ಮನಸ್ಸು ಮತ್ತು ದೇಹ ಎರಡೂ ಒಂದು ಸಂಭಾಷಣೆಯಲ್ಲಿ ಯಾವತ್ತೂ ಇರುತ್ತೆ. ದರ್ ಇಸ್ ಅ ಸೈಂಟಿಫಿಕ್ ಪ್ರೂಫ್. ನಮ್ಮ ಗಟ್ ಬ್ರೈನ್ ಆಕ್ಸೆಸ್ ಅಂತಾನೆ ಇದೆ. ನಮ್ಮ ಹೊಟ್ಟೆ ಮತ್ತು ನಮ್ಮ ಮೆದುಳು ಇಟ್ ಇಸ್ ಕನೆಕ್ಟೆಡ್. ನೀವ್ ಹೇಗ್ ಗಟ್ ಬ್ರೈನ್ ಆಕ್ಸೆಸ್ ಅಂತ ಅಂದ್ರೆ ದರ್ ಇಸ್ ಅ ಡೈರೆಕ್ಟ್ ಕಮ್ಯುನಿಕೇಶನ್. ನಿಮ್ಗೆ ತುಂಬಾ ಅಪ್ಸೆಟ್ ಆಗಿರ್ತೀರಿ ಅಂತ ಅಂದಾಗ ನಿಮ್ಮ ಜೀರ್ಣಕ್ರಿಯೆನಲ್ಲಿ ಬದಲಾವಣೆಗಳು ಮತ್ತೆ ಅದಕ್ಕೆ ತಕ್ಕಂತೆನೆ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ವೆನ್ ಯು ಆರ್ ರಿಲ್ಯಾಕ್ಸ್ಡ್ ಕಂಪ್ಲೀಟ್ಲಿ ಫೈನ್ ಆಗ ಒಂದು ಜಠರ ಕ್ರಿಯೆನಲ್ಲಿ, ಬಿಕಾಸ್ ಗಟ್ ಹೆಲ್ತ್ ಇಸ್ ದ ಬೆಸ್ಟ್ ಹೆಲ್ತ್. ನಿಮ್ಮ ಒಂದು ಹೊಟ್ಟೆ ಆರೋಗ್ಯ ತುಂಬಾ ಬಹಳ ಮುಖ್ಯ ಆಗತ್ತೆ. ಸೊ ಈ ಒಂದು ಪ್ರಶ್ನೆಗಳನ್ನ ತಮಗ್ ತಾವು ಕೇಳ್ಕೊಳ್ಬೇಕು. ತಮ್ಮ ಸ್ಲೀಪಿಂಗ್ ಹ್ಯಾಬಿಟ್ಸ್ ಇರಬಹುದು, ಅಪಟೈಟ್ ಇರಬಹುದು, ಅಥವಾ ಬವೆಲ್ ಮೂವ್ಮೆಂಟ್ಸ್. ಸೊ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಪಡ್ಕೋಬೇಕು. ತದನಂತರ ಇದನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದ ಕಡೆ ನಾವು ಒಂದು ಮಾಹಿತಿಯನ್ನ ಪಡ್ಕೊಳ್ಳುವಂಥದ್ದು ಅಥವಾ ಸಲಹೆಗಳನ್ನ ನಾವು ತಜ್ಞರಿಂದ ನಾವು ತಗೊಳ್ಳುವಂಥದ್ದು, ಇದ್ರ ಬಗ್ಗೆ ಅವರು ಸ್ವಲ್ಪ ಅಟೆನ್ಷನ್ ಕೊಡ್ಬೇಕಾಗತ್ತೆ. ಈ ರೀತಿ ಹ್ಯಾಬಿಟ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಸ್ಲೀಪಿಂಗ್ ಪ್ಯಾಟರ್ನ್ಸ್ ಅಲ್ಲಿ ಬದಲಾವಣೆಗಳು. ಕೆಲವೊಬ್ಬರಿಗೆ ನಿದ್ದೆ ಬರೋದಿಲ್ಲ, ಸಾಮಾನ್ಯವಾಗಿ ಬರುವಂತದ್ದು ನಿದ್ದೆ ಬರೋದಿಲ್ಲ. ಸೊ ಈ ಟೈಮಲ್ಲಿ ಅವ್ರಿಗೆ ಕೆಲವು ಬ್ರೀದಿಂಗ್ ಪ್ರಾಕ್ಟೀಸಸ್ ಗಳೇ ಇವೆ ಅವ್ರಿಗೋಸ್ಕರ ಅಂತ. ಯೋಗ ನಿದ್ರಾ ಪ್ರಾಕ್ಟೀಸಸ್ ಇರಬಹುದು, ಸೆಲ್ಫ್ ಹೆಲ್ಪ್ ಬುಕ್ಸ್ ಇರುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬಹುದು. ಅಂದ್ರೆ ಓದುವಂತಹ ಅಭ್ಯಾಸನೇ ಇಲ್ಲ ಅಂತ ಅಂದವ್ರಿಗೂ ಪುಟ್ಟದಾಗಿ ಸೆಲ್ಫ್ ಹೆಲ್ಪ್ ಬುಕ್ಸ್ ಇರುತ್ತೆ, ಅಥವಾ ಕೆಲವು ಸಾಧಕರ ಪುಸ್ತಕಗಳಿರುತ್ತೆ. ಅದನ್ನ ಆ ಒಂದು ಅವರೇ ಶಿಸ್ತನ್ನ ಕಾಪಾಡ್ಕೋಬೇಕು. ದಿನಕ್ಕೆ ನಾನು ಅಟ್ಲೀಸ್ಟ್ ಒಂದು 5 ಪುಟ ಆದ್ರೂ ಓದಿ ಮುಗಿಸ್ಬೇಕು ಅನ್ನುವಂತ ಒಂದು ಶಿಸ್ತು. ಒಂದು ಪುಟಾಣಿ ಪುಸ್ತಕ ಇಟ್ಕೊಳ್ಳುವಂಥದ್ದು, ಅವತ್ತು ಡೇಟ್ ಹಾಕೊಳ್ಳುವಂಥದ್ದು, ಆ ದಿನ ಒಂದು 5 ಪುಸ್ತಕ ಬರೆದ್ರೆ ಒಂದು ಟಿಕ್ ಮಾಡ್ಕೊಳ್ಳುವಂಥದ್ದು. ಬಿಕಾಸ್ ಮನಸ್ಸನ್ನ ನಾವು ನಿಗ್ರಹ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು
ಟ್ಯಾಂಜಿಬಲ್ ರಿಸಲ್ಟ್ಸ್ ಅನ್ನ ತೋರ್ಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹೌದು. ಈಗ ನೋಡ್ತಾ ಇದ್ರೆ ಒಂದು ಕ್ಯಾಲೆಂಡರ್ ಅಲ್ಲಿ ಓಕೆ ಇವತ್ತು ಓದ್ದೆ, ನಾಳೆ ಓದ್ದೆ, ಸೊ ಈ ತರ ದಿನ ದಿನ ಅದನ್ನ ತಾನೇ ಮೋಟಿವೇಟ್ ಆಗ್ತಾ ಹೋಗ್ತಾರೆ. ಟ್ಯಾಂಜಿಬಲಿ ಕಾಣಿಸ್ಬೇಕು. ಈಗ ಧ್ಯಾನ ಆತರ ಎಲ್ಲ ಅಂತ ಅಲ್ಲಿ ಆಗುವಂತ ಅನುಭವಗಳು ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನೂ ಅರಿವಿಲ್ಲದೆ ಹೋದವ್ರಿಗೆ ಏನೂ ಆಗೋದಿಲ್ಲ. ಸೊ ಈ ಒಂದು ಹ್ಯಾಬಿಟ್ಸ್ ಅನ್ನ ಮಾಡ್ಕೊಳ್ತಾ ಹೋದ್ರೆ ಗಾರ್ಡನಿಂಗ್ ಮಾಡ್ಕೊಳ್ಳುವಂಥದ್ದು ಅಥವಾ ಬೇರೆ ಅವ್ರದ್ದು ಒಂದು ಹಾಬೀಸ್ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡುವಂಥದ್ದು, ಓದುವಂಥದ್ದು, ಸೊ ಈ ರೀತಿ ಅಥವಾ ಟ್ರಾವೆಲಿಂಗ್ ಮಾಡುವಂಥದ್ದು, ಈ ರೀತಿಯಾಗಿ ಅವ್ರು ಅದ್ರ ಬಗ್ಗೆ ಗಮನ ಹರಿಸಿದ್ರೆ ತನ್ನಲ್ಲಿರುವಂತ ವಿಲ್ ಪವರ್ ಅನ್ನು ಏಕ್ದಮ್ ನಾವು ಹೊರಗಡೆ ಥರ್ಡ್ ಪರ್ಸನ್ಗೆ ನಮ್ಮನ್ನ ನಾವು ಎಕ್ಸ್ಪೋಸ್ ಆಗೋಕ್ಕಿಂತ ಮುಂಚೆ ನಮ್ಮಲ್ಲೇ ಕೆಲವು ಕ್ರಿಯಾತ್ಮಕ ಒಂದು ಶಕ್ತಿ ಇರುತ್ತೆ, ಅಥವಾ ಕ್ರಿಯಾತ್ಮಕವಾಗಿ ನಾವು ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಇರುತ್ತೆ ಅದು ಕ್ರಿಯೇಟಿವಿಟಿ ಅನ್ನುವಂಥದ್ದು. ಅದ್ರ ಬಗ್ಗೆ ಒಂಚೂರು ಲಕ್ಷ್ಯ ಕೊಟ್ರೆ ಆವಾಗ ಅದನ್ನ ಮಾಡಿದಾಗ ಒಂದು ಮನಸ್ಸಲ್ಲಿ ಒಂದ್ ಸ್ವಲ್ಪ ಚೈತನ್ಯ ಬಂದ ಹಾಗಾಗತ್ತೆ. ತದನಂತರ ವಿಲ್ ಪವರ್ ಕ್ರಿಯೇಟ್ ಆಗುತ್ತೆ. ಸೊ ಈ ಒಂದು ಹಂತಕ್ಕೆ ಬಂದು ನಾವು ಬೇರೆಯವ್ರ ಮುಂದೆ ಎಕ್ಸ್ಪೋಸ್ ಆದಾಗ ಅಲ್ಲಿ ಡೆಸ್ಪಿರೇಷನ್ ಅನ್ನುವಂಥದ್ದಿರಲ್ಲ, ಇಂಪಲ್ಸಿವಿಟಿ ಅನ್ನುವಂಥದ್ದು ಬರೋದಿಲ್ಲ. ಮನಸ್ಸು ಒಂದು ಸ್ಥಿಮಿತಕ್ಕೆ ಬಂದಿರುತ್ತೆ. ಆ ಸ್ಥಿಮಿತಕ್ಕೆ ಬಂದಾಗ ತನ್ನನ್ನು ತಾನು ಓಪನ್ ಅಪ್ ಆದಾಗ ಯಾರ ಹತ್ರ ಆಗ್ಬೇಕು, ಯಾರ ಹತ್ರ ಆಗ್ಬಾರ್ದು ಅನ್ನುವಂಥ ಆಯ್ಕೆಗೂ ಕೂಡ ಸಮಯ ಸಿಗ್ತಾ ಹೋಗುತ್ತೆ. ಯಾವಾಗ ಮನಸ್ಸು ಶಾಂತವಾಗಿರುತ್ತೋ ಅವಾಗ ಸೂಕ್ತವಾದಂತಹ ನಿರ್ಧಾರವನ್ನೇ ತಗೊಳ್ತೀವಿ ನಾವು. ಶ್ರೀಕೃಷ್ಣ ಹೇಳುವಂತದ್ದು ಅದೇ ಭಗವದ್ಗೀತೆನಲ್ಲಿ. ಯಾವಾಗ ಮಾನಸಿಕವಾಗಿ ಒತ್ತಡ ಆಗ್ಬಿಟ್ಟಿರುತ್ತೋ ಆಗ ನಮ್ಮ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿರುತ್ತೆ. ಸೂಕ್ತವಾದಂತಹ ಒಂದು ನಿರ್ಧಾರವನ್ನ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಮನಸ್ಸನ್ನ ಒಂದು ಶಾಂತವಾಗಿ ಹೇಳ್ತಾರಲ್ಲ, ಮಂದಿರ ಭಜನೆಯೋ ಅದೇನೋ, ಯಾವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವಡೆ ಬಿಡುಗಡೆಯ ಜೀವಕ್ಕೆ ಮುಳುಗುತ್ತೀವ ಅಂತ. ಏನೋ ಒಂದು ಪುನಸ್ಕಾರನೇ ಆಗಿರಬಹುದು, ದಾನ ಧರ್ಮಗಳೇ ಆಗಿರಬಹುದು, ತಮ್ಮನ್ನ ತಾವು ಸರ್ವಿಸ್ ಓರಿಯೆಂಟೆಡ್ ಆಗಿ ಎಕ್ಸ್ಪೋಸ್ ಮಾಡ್ಕೊಳ್ಳುವಂಥದ್ದು, ಮಂದಿರ ಭಜನೆಯೋ ಪೂಜೆ ಪುನಸ್ಕಾರವೋ ಏನೋ, ಅಂದ್ರೆ ನಾನ್ ತಪ್ಪು ಹೇಳುತ್ತಿದ್ರೆ ಕ್ಷಮಿಸಿ. ಹಾಗಾಗಿ ಏನೋ ಒಂದು ನಮ್ಮ ಮನಸ್ಸಿನ ಬಡಿದಾಟವನ್ನ ನಿಲ್ಲಿಸುತ್ತೆ ಅಂತ ಅಂದಾಗ ಅದನ್ನ ಮಾಡ್ಕೊಂಡು ಮನಸ್ಸನ್ನ ಒಂಚೂರು ತಿಳಿ ಮಾಡ್ಕೊಂಡು ತದನಂತರ ನಾವು ಇನ್ನೊಬ್ರು ಆಯ್ಕೆಗಳು ಅವಾಗ ಸ್ವಲ್ಪ ಸ್ಪಷ್ಟತೆ ಚೆನ್ನಾಗಾಗುತ್ತೆ. ಅಂದ್ರೆ ವಿಜ್ಞಾನಮಯ ಕೋಶದಲ್ಲಿ ಸ್ವಯಂ ಅರಿವು ಅನ್ನುವಂಥದ್ದು, ಅಂದ್ರೆ ಸೆಲ್ಫ್ ಅವೇರ್ನೆಸ್ ಅನ್ನುವಂಥದ್ದು ಮೂಡುತ್ತೆ. ವಿತ್ ಸಮ್ ಕಾನ್ಫಿಡೆನ್ಸ್ ಐ ವಿಲ್ ಕೇಪಬಿಲಿಟಿ ಕ್ರಿಯೇಟ್ ಆಗುತ್ತೆ, ವಿಲ್ ಪವರ್ ಕ್ರಿಯೇಟ್ ಆಗುತ್ತೆ. ಐ ಆಮ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಮೈ ಸೆಲ್ಫ್, ಐ ಆಮ್ ಏಬಲ್ ಟು ಕರೆಕ್ಟ್ ಮೈ ಸೆಲ್ಫ್ ಅನ್ನುವಂಥದ್ದು. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಹೋಗ್ತಾ ಹೋಗ್ಬೇಕು. ಹೌದು, ಯಾಕಂದ್ರೆ ಮೊದಲು ತನ್ನನ್ನು ತಾನು ನಂಬಿ ಆಮೇಲೆ ಅದು ಗುರುವನ್ನು ಅಧ್ಯಾತ್ಮವನ್ನು ಮತ್ತೊಂದು ನಂಬೋದಕ್ಕಿಂತ ಮೊದಲು ತನ್ನನ್ನು ತಾನು ನಂಬಬೇಕು. ಐ ಕ್ಯಾನ್ ರೀಬಿಲ್ಡ್ ಮೈ ಸೆಲ್ಫ್ ಅನ್ನೋ ಥಾಟ್ ಇಂದ ಮೊದಲು ಮುಂದುವರೆದು ತನ್ನನ್ನು ತಾನು ರೀಬಿಲ್ಡ್ ಮಾಡ್ಕೊಂಡು ಆಮೇಲೆ ಹೋದಾಗ ವಲ್ನರಬಲ್ ಆಗೋದು ಕಡಿಮೆ, ನಾವು ಎಕ್ಸ್ಪ್ಲೈಟ್ ಆಗೋದು, ಹೆಣ್ಮಕ್ಳು ಎಕ್ಸ್ಪ್ಲೈಟ್ ಆಗೋದು ಕಡಿಮೆ ಆಗುತ್ತೆ ಅವಾಗ. ಮತ್ತೆ ಸಾಮಾನ್ಯ ಇನ್ನೊಂದು ಏನಾಗುತ್ತೆ ಅಂದ್ರೆ ತುಂಬಾ ಡಿಸ್ಟರ್ಬ್ ಇದ್ದಾಗ ಹೆಣ್ಮಕ್ಳು ಕೆಲವು ಸಲ ಧ್ಯಾನಕ್ಕೆ ಅಂತ ಬಂದಾಗ ಅಲ್ಲಿ ಅವ್ರಿಗೆ ಜೊತೆಗೆ ಬೇರೆ ಗ್ರೂಪ್ ಅಲ್ಲಿ ಧ್ಯಾನ ಮಾಡಿಸ್ತಿರ್ತೀವ, ಆಗೇನಾಗುತ್ತೆ ಒಂದಷ್ಟು ಜನಕ್ಕೆ ಅದು ಮುದ ನೀಡಿರುತ್ತೆ, ಹಿತ ಆಗಿರುತ್ತೆ, ಇವರೊಬ್ರಿಗೆ ಆಗಿರಲ್ಲ. ಅವಾಗ ಪಾಪ ಏನಾಗತ್ತೆ, ಅಯ್ಯೋ ಹಾಗಾಗಿ ನನ್ ಕೈ ಧ್ಯಾನ ಮಾಡೋಕ್ಕೂ ಆಗಲ್ವಾ, ಈ ಕೀಳರಿಮೆ ಬಂದ್ಬಿಡತ್ತೆ ಅವ್ರಿಗೆ. ಎಷ್ಟು ಜನ ಆವಾಗ ಧ್ಯಾನ ಆಗಲ್ಲ, ಹಾಗಾದ್ರೆ ಒಂದೊಂದು ಅಟೆಂಪ್ಟ್ಗೆ ಅವರು ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಏನ್ ಸಮಸ್ಯೆ ಅಂತ ಹೇಳ್ಕೊಳಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಪಾಪ ಬಂದ್ಬಿಡ್ತಾರೆ, ಧ್ಯಾನ ಮಾಡ್ತಾರೆ, ಹೋಗ್ತಿರ್ತಾರೆ, ಅವ್ರಿಗಿನ್ನೂ ಧೈರ್ಯನ ಬಂದಿರಲ್ಲ, ಆ ಕಂಫರ್ಟ್ ಕ್ರಿಯೇಟ್ ಆಗಿರಲ್ಲ. ತಮ್ಮ ವೈಯಕ್ತಿಕ ಯಾಕೆ ಧ್ಯಾನಕ್ಕೆ ಬಂದಿದ್ದೀನಿ ಅನ್ನೋದನ್ನ ಹೇಳ್ಕೊಳಕ್ಕೆ ಆ ಪೂರಕ ವಾತಾವರಣ ಸಿಕ್ಕಿರಲ್ಲ. ಅವಾಗ ಸುಮ್ಮನೆ ಬರ್ತಾರೆ, ಧ್ಯಾನ ಮಾಡೋಗ್ತಿರ್ತಾರೆ. ಅವಾಗ ಅವ್ರಿಗೆ ಫಲ ಸಿಕ್ಕಿಲ್ಲ ಅಂದಾಗ ಏನಾಗತ್ತೆ, ನಾನು ಧ್ಯಾನಕ್ಕೂ ಯೋಗ್ಯರಲ್ಲ, ಹಾಗಾದ್ರೆ ಈ ಒಂದು ಕೀಳರಿಮೆ ಬಂದ್ಬಿಟ್ಟು ಧ್ಯಾನನ ಬಿಟ್ಬಿಡ್ತಾರೆ. ಮತ್ತಿನ್ಯಾವುದೋ ಒಂದು ಡೆಸ್ಪರೇಟ್ ಅಟೆಂಪ್ಟ್ ಹೋಗ್ತಾರೆ, ಅಥವಾ ಮತ್ತಿನ್ನೊಂದು ಕ್ಲಾಸ್ಗೆ ಹೋಗ್ತಾರೆ, ಅಲ್ಲಿನೂ ಆಗಲ್ಲ, ಮತ್ತಿನ್ನೊಂದು ಕಡೆ ಹೋಗ್ತಾರೆ. ಪದೇ ಪದೇ ಅವಾಗ ಮೆಡಿಟೇಷನ್ ಯಾರು ಹೇಳ್ಕೊಡ್ತಾರೆ ಗುರುಗಳನ್ನ ಚೇಂಜ್ ಮಾಡ್ತಾ ಹೋಗ್ತಿರ್ತಾರೆ. ಹೋಗ್ತಾ ಎಷ್ಟು ಫ್ರಸ್ಟ್ರೇಟ್ ಆಗ್ತಾರೆ ಕೆಲವೊಂದ್ಸಲಿ ಅಂದ್ರೆ, ನಮ್ಗೆ ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ. ತಮ್ಮಂತ ರೀಬಿಲ್ಡ್ ಮಾಡ್ಕೊಂಡು ಒಂದು ನೀವೆಲ್ಲ ಪೂರಕವಾದ ವಾತಾವರಣ ಇದೆಯಾ ಅಂತ ತಾರ್ಕಿಕವಾಗಿ ವಿವೇಕದಿಂದ ಯೋಚಿಸಿ ಅಲ್ಲಿ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡ್ಕೊಂಡ್ರೆ, ದಿಸ್ ಇಸ್ ಮೈ ಸಿಚುಯೇಷನ್, ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಅಂತ ಎಲ್ಲಿ ಹೇಳ್ಕೊಳಕ್ಕಾಗತ್ತೆ, ಆ ಪೂರಕ ವಾತಾವರಣ ಹುಡುಕಿ ಅಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಧ್ಯಾನ ಮಾರ್ಗಕ್ಕೆ ಸಿದ್ಧತೆ ಪಡಿಸ್ಕೊಂಡು ಹೋದಾಗ ಈ ತರ ಅನವಶ್ಯಕ ತೊಳಲಾಟಗಳು ಕಡಿಮೆ ಆಗತ್ತೆ. ಮತ್ತೆ ಅದಕ್ಕೆ ದುರ್ಬಳಕೆ ಆಗೋದು, ಎಕ್ಸ್ಪ್ಲೈಟ್ ಆಗೋದು ಕೂಡ
ಕಡಿಮೆ ಆಗತ್ತೆ ಅನ್ನೋದು ಮೇನ್ ಥಿಂಗ್. ಡಿಪ್ರೆಷನ್ ಅಲ್ಲೇ ಡೆಸ್ಪಿರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಮನಸ್ಸು ಕುಗ್ಗುತ್ತಾ ಹೋಗುತ್ತೋ ಡೆಸ್ಪಿರೇಷನ್, ಬಿಕಾಸ್ ದ ವೆರಿ ಏನಂತಂದ್ರೆ ನಮ್ಮ ಸಹಜ ಸ್ಥಿತಿನೇ ಆನಂದವಾಗಿರುವಂತದ್ದು. ಹೌದು. ಸ್ಥಿತಿ ಅಲ್ವಾ, ಖಿನ್ನತೆ, ಈ ಆತಂಕ, ಈ ಒತ್ತಡ ಅನ್ನುವಂಥದ್ದು ಅಸಹಜ ಸ್ಥಿತಿ. ಬಟ್ ಏನಾಗುತ್ತೆ, ಎವಲ್ಯೂಷನ್ ಅಲ್ಲಿ ನಮ್ಮ ಬ್ರೈನ್ ಆಗಿರುವಂತದ್ದು, ಬ್ರೈನಿನ ಕೆಲಸ ಹೇಗಾಗ್ಬಿಟ್ಟಿದೆ ಅಂದ್ರೆ ಸರ್ವೈವಲ್ ಮೋಡ್ ಅಷ್ಟೇ. ನಮ್ಮನ್ನ ಖುಷಿಯಾಗಿರ್ಬೇಕು ಅನ್ನೋದು ಬ್ರೈನ್ ಉದ್ದೇಶ ಅಲ್ಲ, ಗುರಿ ಅಲ್ಲ. ನನ್ನನ್ನ ಕಾಪಾಡ್ಕೋಬೇಕು ಅಷ್ಟೇ. ಯಾಕಂದ್ರೆ ನಾವು ಆದಿ ಮಾನವರಿಂದ ಈಗ ವಿಕಾಸ ಮಾಡ್ಕೊಂಡು ಈಗ ಎವಲ್ಯೂಷನರಿ ಆಗಿ ಈಗ ಆಧುನಿಕ ಮಾನವ ಆಗಿದ್ರು ಬ್ರೈನ್ ಅದೇ ಹಂತದಲ್ಲಿದೆ. ನಾವು ಬೆಳಗ್ಗೆ ಎದ್ದು ನಾವು ಹೋರಾಟ ಮಾಡುವಂತದ್ದು ನನ್ನನ್ನು ನಾವು ಕಾಪಾಡ್ಕೊಳ್ಳೋದಿಕ್ಕೆ. ದೇರ್ ಇಸ್ ಆಲ್ವೇಸ್ ಒನ್ ಇದು ಶೀಲ್ಡ್, ಪ್ರೊಟೆಕ್ಟಿವ್ ಶೀಲ್ಡ್. ಸೊ ಇದೇ ಒತ್ತಡ. ಈ ಒತ್ತಡದಲ್ಲಿ ನಾವು ನಮ್ಮನ್ನ ಅಂದ್ರೆ ಬೇಸಿಕಲಿ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಮನಸ್ಸನ್ನ ನೀವು ಮುಟ್ಬೇಕು ಅಥವಾ ಮನಸ್ಸನ್ನ ನಾವು ತಿಳಿ ಮಾಡ್ಕೋಬೇಕು ಅಂತಂದ್ರೆ ಈ ದೇಹನೇ ಸಾಧನ. ವಿತೌಟ್ ದಿಸ್ ಯು ಕೆನಾಟ್ ಟ್ಯಾಪ್ ಇನ್ ಟು ಮೈಂಡ್. ಇದು ವೆರಿ ವೆಹಿಕಲ್. ಇದನ್ನೇ ಹೊತ್ಕೊಂಡು ಜೀವನ ಎಲ್ಲ ನಾವು ಕಳಿತೀವಿ ಅಂತ ಅಂದಾಗ ಇದರಲ್ಲಿ ಕರೆಕ್ಷನ್ ಮಾಡಿದ್ರೆ ಅಲ್ಲೂ ಕರೆಕ್ಷನ್ ಆಗುತ್ತೆ. ಗುಂಡಪ್ಪ ಅಂತಾರಲ್ಲ, ದೇಹವೆಂಬುದು ಕುದುರೆ, ಆತ್ಮನ ಅದರ ಆರೋಹಿ, ವಾಹನವನ್ನು ಪ್ರವಾಸ ವಿರಿಸಿ ನಡೆದೀತೆ, ರೋಹಿತ್ ಜಾಗೃತಿ ತಪ್ಪೆ ಯಾತ್ರೆ ಸುಖ ಸಾಗೀತೆ, ಸ್ನೇಹವೆರಡಕ್ಕೂ ಮುಚಿತ ಮಂಕುತಿಮ್ಮ.